ನನ್ನನ್ನು ವೀಕ್ಷಿಸುತ್ತಿರುವಂತಹ ದೇವರ ಮಕ್ಕಳೇ, ಈ ಸಮಯದಲ್ಲಿ ನಾವೆಲ್ಲರೂ ಸೇರಿ ಕೆಲವು ಸಮಯ ದೇವರನ್ನ ಆರಾಧಿಸೋಣ, ದೇವ ವಾಕ್ಯ ಕೇಳೋಣ. ಓಕೆ, ಪ್ರೈಸ್ ದಿ ಲಾರ್ಡ್.
you, Jesus. Thank you, Holy Spirit. Yes, Father. ನಾವೆಲ್ಲರೂ ಹಾಗೆ ಕಣ್ಣುಗಳನ್ನು ಮುಚ್ಚಿ ಇರುವಂತ ಸ್ಥಳಗಳಲ್ಲೇ ನಾವೆಲ್ಲರೂ ದೇವರನ್ನಾಗಿ ಆರಾಧಿಸೋಣ. ಥ್ಯಾಂಕ್ ಯು ಜೀಸಸ್. ಇವತ್ತು ಸಭೆಗಳಲ್ಲಿ ಆರಾಧಿಸುವುದಕ್ಕೆ ಅವಕಾಶವಿಲ್ಲದಿದ್ರೂ ಎಲ್ಲರ ಮನೆಗಳು ಸಭೆಗಳಾಗಿ ಮಾರ್ಪಡಲಿ. ಇರುವಂತ ಎಲ್ಲ ಸ್ಥಳದಲ್ಲೂ, ನೀವಿರುವಂತ ಎಲ್ಲ ಸ್ಥಳದಲ್ಲೂ ದೇವರು ನಿಮ್ಮ ಜೊತೆ ಇದ್ದಾರೆ. ದೇವರ ಪ್ರಸನ್ನತೆ ಅಲ್ಲಿದೆ. ಆದುದರಿಂದ ಇರುವಂತ ಸ್ಥಳದಲ್ಲಿ ನನ್ನೊಂದಿಗೆ ಸೇರಿ ಹಾಗೆ ದೇವರನ್ನ ಆರಾಧಿಸೋಣ. God is with you. Thank you, Jesus. ಯೋಗ್ಯನು ನೀನೇ, ನಿನ್ನ ಮೇಲೆತ್ತಿ ಆರಾಧಿಸುವೆ. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ, ನಿನ್ನ ಮೇಲೆತ್ತಿ ಆರಾಧಿಸುವೆ. ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ, ನಿನ್ನ ಮೇಲೆತ್ತಿ ಆರಾಧಿಸುವೆ. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ, ನಿನ್ನ ಮೇಲೆತ್ತಿ ಆರಾಧಿಸುವೆ. ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಆದೋರ ಶಿಲುಬೆಯಲ್ಲಿ ನನಗಾಗಿ ಜರಿಯಲ್ಪಟ್ಟು, ನನಗಾಗಿ ಚಚ್ಚಲ್ಪಟ್ಟು, ನಿನ್ನ ಪ್ರಾಣ ನೀಡಿದೆ. ಆದೋರ ಶಿಲುಬೆಯಲ್ಲಿ ನನಗಾಗಿ ಜರಿಯಲ್ಪಟ್ಟು, ನನಗಾಗಿ ಚಚ್ಚಲ್ಪಟ್ಟು, ನಿನ್ನ ಪ್ರಾಣ ನೀಡಿದೆ. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ, ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಳೆಯುವೆ. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ, ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಳೆಯುವೆ. ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಥ್ಯಾಂಕ್ ಯು ಜೀಸಸ್. ನಮ್ಮನ್ನ ಬಾಳವಾಗಿ ಪ್ರೀತಿ ಮಾಡುವಂತ ನಮ್ಮ ತಂದೆಯಾದ ದೇವರೇ, ಬೆಳಗಿನ ಸಮಯದಲ್ಲಿ ನನ್ನೊಂದಿಗೆ ಸೇರಿ ಆರಾಧನೆ ಮಾಡುವಂತ, ವಾಕ್ಯವನ್ನು ಕೇಳೋದಕ್ಕೆ ಸಿದ್ಧವಾಗಿರುವಂತ ಎಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಆಶೀರ್ವದಿಸ್ತೇನಪ್ಪ. ನಿನ್ನ ಕೃಪೆ, ನಿನ್ನ ಹಸ್ತ ನಮ್ಮೊಂದಿಗಿರೋದಕ್ಕಾಗಿ ಸ್ತೋತ್ರ.
ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಓಕೆ, ಪ್ರೀತಿಯ ದೇವರ ಮಕ್ಕಳೇ, ಈ ದಿನದಲ್ಲಿ ನಾವು ಸಭೆಯಲ್ಲಿ ಸೇರಿ ಈ ಗುಡ್ ಫ್ರೈಡೇನ ಈ ದಿನವನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ನಮಗೆ ಸಭೆಗಳು ಒಂದು ವೇಳೆ ಇವತ್ತು ಇಲ್ಲದೆ ಇದ್ರೂ ಸಹ ನೀವಿರುವಂಥ ಸ್ಥಳಗಳೇ ಸಭೆಗಳಾಗಿ ಇವತ್ತು ಮಾರ್ಪಟ್ಟಿದೆ. ಆದುದರಿಂದ ದೇವ್ರ ವಾಕ್ಯ ಹೇಳುತ್ತೆ, ಯುಗದ ಸಮಾಪ್ತಿಯವರೆಗೂ ನಾನು ನಿನ್ನೊಂದಿಗಿರುವೆನು. ಸಭೆಗೆ ಬಂದರೆ ಮಾತ್ರ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿಲ್ಲ, ಯುಗದ ಸಮಾಪ್ತಿಯವರೆಗೂ ನಾನು ನಿನ್ನೊಂದಿಗೆ ಇರ್ತೀನಿ ಅಂದರು. ನಿನ್ನೊಂದಿಗೆ ಅಂದರೆ ನೀನು ಹೋಗುವಂಥ ಎಲ್ಲ ಸ್ಥಳಗಳಲ್ಲೂ, ನೀನಿರುವಂಥ ಎಲ್ಲ ಸ್ಥಳಗಳಲ್ಲೂ ನಾನು ನಿನ್ನೊಂದಿಗಿದ್ದೀನಿ ಅಂತ ದೇವರು ವಾಗ್ದಾನ ಮಾಡಿದ್ದಾರೆ. ಆದುದರಿಂದ ಒಂದು ವೇಳೆ ನಮಗೆ ಎಲ್ಲರೂ ಸೇರಿ ಬರುವುದಕ್ಕೆ ಇವತ್ತೊಂದು ವೇಳೆ ಸ್ಥಳ ಇಲ್ಲದೇ ಇದ್ರೂ ಸಹ ಫೇಸ್ಬುಕ್, ಈ ಥರ ಇಂಟರ್ನೆಟ್, ಯೂಟ್ಯೂಬ್ ಮುಖಾಂತರ ಅಟ್ಲೀಸ್ಟ್ ದೇವ್ರ ವಾಕ್ಯನ ಕೇಳೋದಕ್ಕೆ ದೇವ್ರು ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆ ಹೇಳೋಣ. ಓಕೆ, ರೈಟ್, ಸರಿ. ಇವತ್ತು ಇಡೀ ಲೋಕಕ್ಕೆ ಗೊತ್ತಿರುವಂಥ ಒಂದು ದಿನ ಗುಡ್ ಫ್ರೈಡೆ. ಮೊದಲನೇದಾಗಿ ಈ ಗುಡ್ ಫ್ರೈಡೇನ ಏನು ಅಂತ ಹೇಳ್ತಾರೆ ಅಂತ ನಾವು ತಿಳ್ಕೊಬೇಕು. ಈ ಶುಕ್ರವಾರ, ಈ ಫ್ರೈಡೇನ ನಾವು ಯಾವ ರೀತಿ ಹೇಳ್ತೀವಿ ಅಂದರೆ ಗುಡ್ ಫ್ರೈಡೆ. ಇಟ್ಸ್ ನಾಟ್ ಬ್ಯಾಡ್ ಫ್ರೈಡೆ. ನಾವೆಲ್ಲರೂ ನಮ್ಮ ಪದ್ಧತಿಗಳ ಪ್ರಕಾರ 7 ವಾಕ್ಯಗಳನ್ನು ಮಾತಾಡೋದು, ಗಂಜಿ ಕುಡಿಯೋದು, ಇವತ್ತು ಕಣ್ಣೀರಿಡೋದು, ಸ್ವಲ್ಪ ಸಮಯ ನಾವು ಉಪವಾಸದಲ್ಲಿರೋದು, ದೇವರು ನಮಗಾಗಿ ಸತ್ತದ್ದನ್ನು ನಾವು ಜ್ಞಾಪಕ ಪಡಿಸ್ಕೊಳ್ಳೋದು, ಇದೆಲ್ಲ ಎಲ್ಲ ಸಭೆಗಳಲ್ಲೂ ನಡೆಯುತ್ತೆ. ಆದರೆ ಇದರಲ್ಲಿರುವಂಥ ನಿಜವಾದ ಸತ್ಯ ಏನು ಅಂತ ಗೊತ್ತಿಲ್ಲದೆ ನಾವೆಷ್ಟು ಕಣ್ಣೀರಿಟ್ರು, ಎಷ್ಟು ಗಂಜಿ ಕುಡಿದ್ರು ಏನು ಪ್ರಯೋಜನ ಇಲ್ಲ. ಇವತ್ತು ನಾವು ಇಂಥ ಪದ್ಧತಿಗಳನ್ನ ಆಚರಣೆ ಮಾಡೋದ್ರಲ್ಲಿ ನಾವು ಅದಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ. ಏನಂದ್ರೆ 7 ವಾಕ್ಯಗಳು, 7 words ಆನ್ ದ ಕ್ರಾಸ್. ದೇವರು ಕಡೆಯದಾಗಿ 7 ವಾಕ್ಯನ ಏನಂತ ಹೇಳಿದ್ರು, ಏನೇನೆಲ್ಲ ಹೇಳಿದ್ರು, 7 words. ಅದಕ್ಕೆ ನಾವು ಮುಖ್ಯತ್ವ ಕೊಡ್ತೀವಿ. ಮತ್ತೆ ಇವತ್ತು ಯಾರು ಊಟ ಮಾಡಬಾರ್ದು, ಇವತ್ತು ಗಂಜಿ ಕುಡಿಬೇಕು ಅನ್ನೋದಕ್ಕೆ ನಾವು ಮುಖ್ಯತ್ವ ಕೊಡ್ತೀವಿ. ಮತ್ತೆ ಇವತ್ತು ಯಾರು ಸಂತೋಷವಾಗಿರಬಾರ್ದು, ಇವತ್ತು ನಾವೆಲ್ಲರೂ ದುಃಖದಲ್ಲಿರಬೇಕು, ಇದು ದುಃಖದ ಶುಕ್ರವಾರ ಅನ್ನೋದ್ರಲ್ಲಿ ಮುಖ್ಯತ್ವ ಕೊಡೋದ್ರಲ್ಲಿ ನಾವು ಮೊದಲಿದ್ದೀವಿ. ಆದರೆ ಗುಡ್ ಫ್ರೈಡೆ ಅಂತ ನಾವು ಕರಿತೀವಿ. ನೋಡಿ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತದ್ದು, ಇಟ್ ವಾಸ್ ಗುಡ್. ಒಂದು. ಎರಡನೇದು, ವರ್ಷ 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 ನಾವು ಗಂಜಿ ಕುಡಿಬೇಕಾದ ಅವಶ್ಯಕತೆ ಇಲ್ಲ. ಎರಡನೇದು, ನಾವು ಅಳ್ಬೇಕಾದಂತ ಅವಶ್ಯಕತೆ ಇಲ್ಲ. ದುಃಖವಾಗಿರ್ಬೇಕು ಅನ್ನೋದಕ್ಕೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು 2000 ವರ್ಷಗಳ ಹಿಂದೆ ನಡೆದು ಮುಗಿದಂತ ಒಂದು ಘಟನೆ. ಇದು ಒಂದು ಕಾರ್ಯ. 2000 ವರ್ಷಗಳ ಹಿಂದೆನೇ ದೇವರು ಒಂದೇ ಸಾರಿ ಸತ್ತು ಮತ್ತೆ ಜೀವಂತವಾಗಿ ಎದ್ದು ಬಂದನು ಅನ್ನೋದೇ ನಮ್ಮ ಸತ್ಯ. ಸರಿ. ಆದರೆ ಯೇಸು ಸ್ವಾಮಿ ಸತ್ತದ್ದು, ನಾವೆಲ್ಲ ಒಂದು ವೇಳೆ ದುಃಖದಲ್ಲಿ ಇರಬೇಕಂದ್ರೆ, ಗಂಜಿ ಕುಡಿಬೇಕಂದ್ರೆ ಪರವಾಗಿಲ್ಲ, ಅದೇನು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ನೀವು ಅದನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇದ್ದೀರಾ, ಒಳ್ಳೆಯದು. ಆದರೆ ನಾವು ಒಂದು ಸತ್ಯವನ್ನ ಮಾತ್ರ ಇಟ್ಟುಕೊಳ್ಳಬೇಕು. ನಾವು ಆರಾಧನೆ ಮಾಡುವಂತ ದೇವರು ಸತ್ತದ್ದು ನಿಜ, ಆದರೆ ಈಗ ಸತ್ತಿಲ್ಲ, ಆತನು ಜೀವಂತವಾಗಿದ್ದಾನೆ. ಈಗ ಆತನು ನಮಗಾಗಿ ನಿಮಗಾಗಿ ತಂದೆಯ ಬಳಿಯಲ್ಲಿ ವಿಜ್ಞಾಪನೆ ಮಾಡುವಂತ ದೇವರಾಗಿದ್ದಾರೆ. He is our intercessor.
ಓಕೆ, ಸರಿ. ಮತ್ತೊಮ್ಮೆ ಹೇಳೋದಕ್ಕೆ ಇಷ್ಟಪಡ್ತೇನೆ, ನಾನು ನೀವು ಆರಾಧನೆ ಮಾಡುವಂತ ದೇವರು ಇವತ್ತು ಶಿಲುಬೆಯ ಮೇಲಿಲ್ಲ, ಪರಲೋಕದಲ್ಲಿದ್ದಾರೆ. ನಾನು ನೀವು ಆರಾಧನೆ ಮಾಡುವಂತ ದೇವರು ಸತ್ತಿಲ್ಲ, ಮತ್ತೆ ಜೀವಂತವಾಗಿ ಎದ್ದು ಬಂದರು. ನಾವು ವರ್ಷ 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 ಯೇಸು ಸ್ವಾಮಿ ಸತ್ತದ್ದನ್ನ ಜ್ಞಾಪಕ ಪಡಿಸ್ಕೊಳ್ತೀವಿ ಹೊರತು ವರ್ಷ ವರ್ಷ ನಾವು ದೇವ್ರನ್ನ ಸಾಯಿಸ್ಬೇಕಾದಂತ ಅವಶ್ಯಕತೆ ಇಲ್ಲ. ಒಂದನ್ನು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಸರಿ, ಓಕೆ. ಈ ಗುಡ್ ಫ್ರೈಡೆ ಬಗ್ಗೆ ಕೆಲವೊಂದು ಕಾರ್ಯಗಳನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಇಂಟ್ರೊಡಕ್ಷನ್, ಇಟ್ಸ್ ಗುಡ್. ಗುಡ್ ಫ್ರೈಡೆ ಅನ್ನೋದು ನಾವು ಒಂದು ವೇಳೆ ಎಲ್ಲ ಅನೇಕ ಕ್ರೈಸ್ತರು ಹತ್ರು ಸಹ, ಗಂಜಿ ಕುಡಿದ್ರು ಸಹ, ದೇವ್ರ ಸತ್ತದ್ದನ್ನ ನೆನೆಸ್ಕೊಂಡ್ರು ಸಹ, ಈ ದಿನ ಯಾವ ದಿನವಾಗಿ ಕರೀತಾರೆ ಅಂದ್ರೆ ಗುಡ್ ಫ್ರೈಡೆ. ರೈಟ್, ಓಕೆ, ಸರಿ. ಇವಾಗ ನಾವು ಶಿಲುಬೆ ಬಗ್ಗೆ ಏನ್ ಅನ್ಕೊಂತೀವಿ ಅಂದ್ರೆ, ದೇವರು ಹಳೆ ಒಡಂಬಡಿಕೆಯಲ್ಲಿ ಬಹಳ ಕೋಪವುಳ್ಳವನಾಗಿದ್ರು. ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಒಳ್ಳೆಯವರಾಗಿದ್ರು. ಹೊಸ ಒಡಂಬಡಿಕೆಗೆ ಬಂದಿದ ತಕ್ಷಣ ದೇವರು ಸ್ವಲ್ಪ ಮನ ತಿರುಗ್ಬಿಟ್ರು. ಯಾಕೆಂದ್ರೆ ನಮಗೆ ಬರುವಂತ ಎಲ್ಲ ದಂಡನೆಗಳನ್ನ, ನಮಗೆ ಬರಬೇಕಾದ ಎಲ್ಲ ಶಿಕ್ಷೆಗಳನ್ನ ದೇವರು ಯೇಸು ಸ್ವಾಮಿ ಕೊಟ್ಬಿಟ್ರು. ಆದುದರಿಂದ ಇವತ್ತು ನಾವು ತಪ್ಪಿಸ್ಕೊಂಡ್ಬಿಟ್ವಿ. ಒಂದು. ಎರಡನೇದು, ಶಿಲುಬೆಯ ಮುಖಾಂತರ ನಮ್ಮ ಎಲ್ಲಾ ಪಾಪಗಳು ಕ್ಷಮಿಸಲ್ಪಟ್ಟ ಆಯಿತು. ಮತ್ತೆ ಪರಲೋಕಕ್ಕೆ ಹೋಗೋದಕ್ಕೆ ಈಗ ನಮಗೆ ಅವಕಾಶ ಸಿಕ್ತು. ಅದಕ್ಕೆ ಎಲ್ಲರೂ ಯಾವ ರೀತಿ ಯೋಚನೆ ಮಾಡ್ತಾರೆ ಅಂದ್ರೆ, ದೀಕ್ಷಾಸ್ನಾನ ತಗೊಂಡ್ರೆ ಅದು ನಮಗೆ ಪರಲೋಕಕ್ಕೆ ಹೋಗೋದಕ್ಕೆ ಟಿಕೆಟ್ ಸಿಕ್ದಂಗೆ. ನೋಡಿ, ಅದಕ್ಕೇನೆ ಇವತ್ತು ನಮ್ಮ ಪ್ರೀಚಿಂಗ್ ಎಲ್ಲ ಯಾವುದ್ರ ಬಗ್ಗೆ ಇದೆ ಅಂದ್ರೆ, ಯೇಸು ಸ್ವಾಮಿ ಬೇಗ ಬರ್ತಾರೆ, ಎಷ್ಟು ಜನ ಸಿದ್ಧರಾಗಿದ್ದೀರಾ, ಆರ್ ಯು ರೆಡಿ, ಆರ್ ಯು ಪ್ರಿಪೇರ್ಡ್, ಎಲ್ಲರೂ ಪರಲೋಕಕ್ಕೆ ಹೋಗ್ಬೇಕು. ಪರಲೋಕಕ್ಕೆ ಹೋಗೋದೇ ನಮ್ಮ ಎಲ್ಲರ ಉದ್ದೇಶ. ನೋಡಿ, ಪರಲೋಕಕ್ಕೆ ಖಂಡಿತ ಹೋಗ್ತೀವಿ, ಅದಲ್ಲ. ಈಗ ದೇವರು ನಮಗೆ ಈ ಲೋಕದಲ್ಲಿ ಯಾಕೆ ಇಟ್ಟಿದ್ದಾರೆ ನೋಡಿ. ಇವತ್ತು ಕ್ರೈಸ್ತರ ಪ್ರಸಂಗ ಎಲ್ಲವೂ ಪರಲೋಕದ ಬಗ್ಗೆ ಮಾತ್ರನೇ ಇದೆ. ನಾವು ಹೇಗೆ ಪರಲೋಕಕ್ಕೆ ಹೋಗ್ಬೇಕು, ಏನ್ ಮಾಡಿದ್ರೆ ಪರಲೋಕಕ್ಕೆ ಹೋಗ್ತೀವಿ, ಪರಲೋಕಕ್ಕೆ ನಾವು ಹೋಗ್ತೀವಾ ಇಲ್ವಾ, ಇದೇ ಪ್ರಸಂಗಗಳು. ನೋಡಿ, ನಾವು ಒಂದನ್ನು ಅರ್ಥ ಮಾಡ್ಕೊಬೇಕು. ದೇವರು ನಮ್ಮನ್ನ ಭೂಮಿ ಮೇಲೆ ಇಟ್ಟಿದ್ದಾರೆ ಅಂದ್ರೆ ಅದಕ್ಕೊಂದು ಕಾರಣ ಇದೆ, ಅದ್ರಲ್ಲಿ ದೇವ್ರ ಚಿತ್ತ ಇದೆ. ನೋಡಿ, ಅಂತ ಮಹಿಮೆ ಉಳ್ಳ ದೇವರು ಮಹಿಮೆಯಾದ ಸ್ಥಳವನ್ನ ಬಿಟ್ಟು ಯೇಸು ಸ್ವಾಮಿ ಭೂಮಿನ ಆಯ್ಕೆ ಮಾಡ್ಕೊಂಡು ದೇವರು ಈ ಲೋಕದಲ್ಲಿ ಹುಟ್ಟಿದ್ರು. ಈ ಲೋಕದಲ್ಲಿ ಹುಟ್ಟಿ ಬೆಳೆದು ಶಿಲುಬೆಯಲ್ಲಿ ಸತ್ತು ನಮಗಾಗಿ ಮತ್ತೆ 3ನೇ ದಿನ ಜೀವಿತವಾಗಿತ್ತು. ಅಂತ ದೇವರೇ ಈ ಭೂಮಿಗೆ ಬಂದ್ರು ಅಂದಮೇಲೆ ಈ ಭೂಮಿಯಲ್ಲಿ ಮಾಡಬೇಕಾದಂತ ಕಾರ್ಯಗಳು, ಈ ಭೂಮಿ ಮೇಲೆ ನಡೆಯಬೇಕಾದಂತ ಕಾರ್ಯಗಳು ಹೇರಾಳವಾಗಿದೆ. ಬೇಗ ಪರಲೋಕ. ಇವತ್ತು ನಮ್ಮ ಪ್ರಸಂಗಗಳು, ನಮ್ಮ ಬೋಧನೆಗಳು ಎಲ್ಲ ಪರಲೋಕ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಅಂತ ದೇವರೇ ಪರಲೋಕ ಬಿಟ್ಟು ಇಲ್ಲಿಗೆ ಬಂದ್ರು. ಈಗ ನಾವೆಲ್ಲರೂ ಅಲ್ಲಿಗೆ ಹೋಗೋದಕ್ಕೆ ಬಹಳ ಪ್ಲಾನ್ ಮಾಡ್ಕೊಂಡು ಅದ್ರ ಬಗ್ಗೆನೇ ಪ್ರಸಂಗ ಮಾಡ್ಕೊಂಡಿದ್ದೀವಿ. ಇಲ್ಲ ನೋಡಿ, ಈ ಭೂಮಿ ಮೇಲೆ ದೇವರು ಬಂದ್ರು, ಯೇಸು ಸ್ವಾಮಿ ಬಂದ್ರು. ಅದಕ್ಕೊಂದು ಕಾರಣ ಇದೆ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತದಕ್ಕೆ ಒಂದು ಕಾರಣ ಇದೆ. ಅದು ಏನು, ಯಾತಕ್ಕೆ ಅನ್ನೋದನ್ನ ನಾವು ಕೆಲವೊಂದು ಕಾರ್ಯಗಳನ್ನು ನೋಡೋಣ. ಸರಿ, ಓಕೆ. ಈಗ ಶಿಲುಬೆಯಲ್ಲಿ ದೇವರು ರಕ್ತವನ್ನು ಸುರಿಸಿದ್ದು ನಮ್ಮ ಎಲ್ಲರ ಪಾಪಗಳಿಗಾಗಿ. ಅದು ಎಲ್ಲರಿಗೂ ಅರಿತಿರುವಂತ ಕಾರ್ಯ. ಯಾತಕ್ಕಾಗಿ ಆತನು ರಕ್ತ ಸುರಿಸಬೇಕಾಗಿತ್ತು, ಇದು ಯಾರಿಗೆ ಬೇಕಾಗಿತ್ತು ನೋಡಿ. ಇದು ಬಹಳ ಆಳವಾದ ಒಂದು ಸತ್ಯ, ಬಹಳ ಮುಖ್ಯವಾದಂತ ಒಂದು ಸತ್ಯ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ರಕ್ತ ಸುರಿಸಿದ್ದು ಯಾರಿಗೆ? ಇದು ತಂದೆಯಾದ ದೇವರಿಗೆ ಬೇಕಾಗಿತ್ತ, ಅಥವಾ ಸೈತಾನನಿಗೆ ರಕ್ತ ಸುರಿಸಿ ನೋಡಿ ನಾನು ಜಯಿಸ್ಬಿಟ್ಟೆ ಅಂತ ತೋರಿಸ್ಬೇಕಾಗಿತ್ತ, ಅಥವಾ ಇದು ನಮ್ಮ ಮನಸ್ಸಾಕ್ಷಿಗೆ ಅಥವಾ ಮನುಷ್ಯನಿಗಾಗಿ, ಇದು ಮನುಷ್ಯನಿಗೆ ಅಗತ್ಯವಾಗಿತ್ತ? ಅದೇ ಇವತ್ತು ನಮ್ಮ ಸಂದೇಶ. ಓಕೆ, ರೈಟ್. ನನ್ನ ಜೊತೆ ಹಾಗೆ ಬನ್ನಿ. ನೋಡಿ,
ಆದಿಕಾಂಡ ಬರೆದ ಪುಸ್ತಕ ಹಳೆ ಒಡಂಬಡಿಕೆಯಲ್ಲಿ ಅಬ್ರಹಾಮನ ಚರಿತ್ರೆ ಬಗ್ಗೆ ಕೆಲವೊಂದು ಕಾರ್ಯ ನಾವು ಓದೋಣ. ಆದಿಕಾಂಡ ಬರೆದ ಪುಸ್ತಕ 15ನೇ ಅಧ್ಯಾಯ 1ರಿಂದ ಕೆಲವೊಂದು ವಾಕ್ಯನ ನಾವು ಓದೋಣ. ಈ ಸಂಗತಿಗಳು ನಡೆದ ಮೇಲೆ ಅಬ್ರಹಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಏನೆಂದರೆ ಅಬ್ರಹಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ. ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ ಎಂಬುದೇ. ಅದಕ್ಕೆ ಅಬ್ರಹಾಮನು, ಕರ್ತನಾದ ಯೆಹೋವನೇ, ನನಗೇನು ಕೊಟ್ಟರೇನು? ನಾನು ಸಂತಾನವಿಲ್ಲದವನಾಗಿ ಹೋಗುವನಾದ್ದರಿಂದ ನನ್ನ ಆಸ್ತಿಯೆಲ್ಲ ದಮಸ್ಕದ ಎಲಿಯೇಜರನ ಪಾಲಾಗುವುದಲ್ಲ ಅಂದನು. ತಿರುಗಿ ಅಬ್ರಾಮನು, ನೀನು ನನಗೆ ಸಂತಾನ ಕೊಡಲಿಲ್ಲವಾದ್ದರಿಂದ ನನ್ನ ಮನೆಯಲ್ಲಿ ಹುಟ್ಟಿದವನೇ ನನಗೆ ಬಾಧ್ಯಸ್ಥನಾಗಬೇಕಾಯಿತು ಎಂದು ಹೇಳಲು ಯೆಹೋವನು ಅವನ ಸಂಗಡ ಮಾತಾಡಿ, ಇವನು ನಿನಗೆ ಬಾಧ್ಯಸ್ಥನಾಗುವುದಿಲ್ಲ, ನಿನ್ನ ಹೊಟ್ಟೆಯಲ್ಲೇ ಹುಟ್ಟುವವನೇ ನಿನಗೆ ಬಾಧ್ಯಸ್ಥನಾಗುವನು ಎಂದು ಹೇಳಿ ಅವನನ್ನು ಹೊರಗೆ ಕರೆತಂದು, ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. ಅಬ್ರಹಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ಆಮೇಲೆ ಆತನು ಅವನಿಗೆ, ಈ ದೇಶದ ಬಾಧ್ಯತೆಯನ್ನು ನಿನಗೆ ಕೊಡುವುದಕ್ಕೋಸ್ಕರ ನಿನ್ನನ್ನು ಊರೆಂಬ ಕಲ್ದೆಯರ ಪಟ್ಟಣದಿಂದ ಬರಮಾಡಿದ ಯೆಹೋವನು ನಾನೇ ಎಂದು ಹೇಳಲು ಅವನು, ಕರ್ತನಾದ ಯೆಹೋವನೇ, ನಾನು ಇದನ್ನು ಬಾಧ್ಯವಾಗಿ ಹೊಂದುವೆನೆಂದು ತಿಳಿದುಕೊಳ್ಳುವುದು ಹೇಗೆ ಎಂದು ಕೇಳಿದನು. ಅದಕ್ಕೆ ಆತನು, ನೀನು 3 ವರ್ಷಗಳ ಮಣಕ, ಆಡು, ಟಗರು ಇವುಗಳನ್ನು, ಬೆಳವಕ್ಕಿಯನ್ನು, ಪಾರಿವಾಳದ ಮರಿಯನ್ನು ತೆಗೆದುಕೊಂಡು ಬಾ ಅಂದನು. ನೋಡಿ, ಆದಿಕಾಂಡ ಬರೆದ ಪುಸ್ತಕ 15ನೇ ಅಧ್ಯಾಯ 1ರಿಂದ 9ರವರೆಗೂ ನಾವು ಓದುವುದಾದ್ರೆ, ದೇವರು ಅಬ್ರಾಹ್ಮನನ್ನ ಕರೆದು, ನೋಡಪ್ಪ, ಆಕಾಶಕ್ಕೆ ನಿನ್ನ ತಲೆ ಎತ್ತು ನೋಡು, ನೀನು ಕಣ್ಣೆತ್ತಿ ನೋಡು, ಅಷ್ಟು ನಾನು ನಿನ್ನನ್ನು ಆಶೀರ್ವದಿಸ್ತೀನಿ, ನೀನು ಭಯಪಡಬೇಡ, ನಾನು ನಿನ್ನ ಗುರಾಣಿಯಾಗಿದ್ದೀನಿ, ನಾನೇ ನಿನ್ನ ದೇವರು, ನಾನೇ ನಿನ್ನ ಜೊತೆ ಇದ್ದೀನಿ ಅಂತ ಇಷ್ಟೆಲ್ಲ ದೇವರು ಅವನು ಮಾತಾಡಿದ್ರು ಸಹ ಅಬ್ರಾಹ್ಮನ್ ಏನ್ ಕೇಳ್ತಾನೆ ಗೊತ್ತಾ? ದೇವರೇ, ಇದನ್ನ ನಾನು ಯಾವ ರೀತಿ ನಂಬಲಿ ಅಂತ. ದೇವರು ಮಾತಾಡಿದ್ದನ್ನ ಅವನ್ನ ನಂಬಲಿಲ್ಲ. ಯಾಕೆ ಗೊತ್ತಾ? ಬೇರೆ ಮಾತಲ್ಲಿ ಮನುಷ್ಯನಿಗೆ ಯಾವತ್ತೂ ನಂಬಿಕೆ ಬರೋದಿಲ್ಲ. ನೋಡಿ, ಇವತ್ತು ಯಾರಾದರೂ ಒಬ್ರು, ನಾನು ನಿನ್ಗೆ ದುಡ್ಡು ಕೊಟ್ಬಿಡ್ತೀನಪ್ಪ, ಇವಾಗ ಕೊಟ್ಟಿರೋನು ಅವನ ಹತ್ರ ಈಸ್ಕೊಬೇಕು ಅಂದ್ರೆ ಅವನ ಹತ್ರ ಕೇಳ್ತಾರೆ, ಯಾವಾಗ ಕೊಡ್ತೀಯಪ್ಪ ಅಂತ. ಸರ್, ಖಂಡಿತ ನಾಳೆ ಕೊಡ್ತೀನಿ. ಇಲ್ಲ ನೀನು ಕೊಡ್ತೀಯ ಇಲ್ವ ನಾನು ನಂಬೋದಿಲ್ಲ. ಇಲ್ಲ, ನಮ್ಮ ತಾಯಣೆ ಕೊಡ್ತೀನಿ, ದೇವರಾಣೆ ಕೊಡ್ತೀನಿ, ಈ ತರ ಯಾವ್ದ್ರ ಮೇಲಾದ್ರೂ ಒಂದು ಆಣೆ ಇಟ್ಟರೆ ನಾವು ನಂಬೋದು. ಬೇರೆ ಬಾಯಿನ ಮಾತಿನಲ್ಲಿ ಮನುಷ್ಯರು ನಂಬೋದಿಲ್ಲ. ನೋಡಿ, ಅಬ್ರಾಹ್ಮನಿಗೆ ದೇವರು ಹೇಳಿದ್ರು, ನಾನು ನಿನ್ನನ್ನು ಆಶ್ವಸ್ತೀನಪ್ಪ, ನಾನೇ ನಿನ್ನ ಗುರಾಣಿಯಾಗಿದ್ದೀನಿ, ನಾನು ನಿನಗೆ ಬಹು ಸಂತಾನ ಕೊಡ್ತೀನಿ, ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾರ್ಪಡಿಸ್ತೀನಿ ಅಂತ ಹೇಳಿದ್ರು ಸಹ ಅವನು ಏನು ಕೇಳ್ತಾನೆ ಅಂದ್ರೆ, ದೇವರೇ, ನಿನ್ಗೆ ಯಾವುದರಿಂದ ಇದನ್ನು ನಂಬಲಿ? ಅದಕ್ಕಾಗಿ ದೇವರು ಏನು ಮಾಡಿದ್ರು ಅಂದ್ರೆ 9ನೇ ವಾಕ್ಯದಲ್ಲಿ ಹೇಳುತ್ತೆ, ನೀನು 3 ವರ್ಷಗಳ ಮಣಕ, ಆಡು, ಟಗರು ಇವುಗಳನ್ನು, ಬೆಳವಕ್ಕಿಯನ್ನು, ಪಾರಿವಾಳದ ಮರಿಯನ್ನು ತೆಗೆದುಕೊಂಡು ಬಾ ಅಂದನು. ಈಗ ಅಲ್ಲಿ ಬಲಿ ಅರ್ಪಿಸೋದಕ್ಕೆ ದೇವರು ಹೇಳ್ತಾರೆ, ನೀನು ಇದನ್ನ ಸ್ಯಾಕ್ರಿಫೈಸ್ ಮಾಡು, ಬಲಿಯನ್ನ ಅರ್ಪಿಸು ಅಂತ. ಈಗ ಅಬ್ರಹಾಮನು ಅನ್ಯ ಜಾತಿಯಿಂದ ಬಂದಿದ್ದವನು. ಇವನು ಬಂದು ಹುಟ್ಟಿದು ಯಹೂದ್ಯನಾಗೆಲ್ಲ. ಇವನ ಅನ್ಯ ಜಾತಿಯಿಂದ ಬಂದಿದ್ರಿಂದ ಇವನ ನಂಬಿಕೆ ಎಲ್ಲ ಯಾವುದ್ರಲ್ಲಿತ್ತು ಅಂದ್ರೆ ಬಲಿಗಳನ್ನು ಅರ್ಪಿಸೋದ್ರಲ್ಲಿತ್ತು. ರಕ್ತ ಸುರಿಸ್ಬೇಕು, ರಕ್ತ ಕೊಟ್ರೇನೆ, ಬಲಿ ಕೊಟ್ರೇನೆ ಇವ್ರಿಗೆಲ್ಲ ಒಂದು ಸಮಾಧಾನ. ಅದಕ್ಕೆ ಇವನನ್ನ ಬೇರೆ ಮಾತಿನಿಂದ ಬದಲಾಯಿಸಕ್ಕಾಗಿಲ್ಲ ದೇವ್ರ ಕೈಯಲ್ಲಿ. ಅದಕ್ಕೆ ದೇವ್ರು ಏನ್ ಮಾಡಿದ್ರು ಅಂದ್ರೆ, ಆಯ್ತಪ್ಪ, ನಿನಗೆ ನಾನು ಮಾತಲ್ಲಿ ಹೇಳಿದ್ರೆ ನಿನಗೆ ನಂಬಿಕೆ ಬರ್ತಾ ಇಲ್ಲ, ಹೋಗಿ ಏನ್ ಮಾಡು, 3 ವರ್ಷಗಳ ಮಣಕ, ಆಡು, ಟಗರು ಇವುಗಳನ್ನೆಲ್ಲ ತಗೊಂಡ್ಬಂದು ನೀನು ಬಲಿ ಅರ್ಪಿಸು. ಆ ಬಲಿ ಕೊಟ್ಟಾಗ ಅಬ್ರಾಹ್ಮನ ಮನಸ್ಸಲ್ಲಿ, ಅಪ್ಪ, ನನಗೆ ಬದಲಾಗಿ ಈ ಕುರಿಗಳೆಲ್ಲ ಸಾಯ್ತು. ಅದಕ್ಕೆ ಅದನ್ನ ನೋಡಿದ್ಮೇಲೆ, ಆ ಬಲಿನ ನೋಡಿದ್ಮೇಲೆ ಇವನ ಮನಸ್ಸಾಕ್ಷಿಗೆ, ಅಪ್ಪ, ಈಗ ದೇವರು ಹೇಳಿದ್ದು ನಿಜವಾಗಿರ್ಬೋದು. ಈ ರೀತಿಯಾಗಿನೇ ಬಂದ್ಬಿಡ್ತು.
ಇವನ ಬಲಿಗಳನ್ನು ಕೊಟ್ಟು 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 ಇವನಿಗೆ ಅದೇ ರೂಢಿ ಆಯಿತು. ಈಗ ಬಲಿಗಳೇ ಇಲ್ಲದೆ, ರಕ್ತಧಾರೆ ಇಲ್ಲದೆ, ಅಲ್ಲಿ ಒಬ್ರು ಪ್ರಾಣ ಹೋಗದೆ ಇವ್ರಿಗೆ ನಂಬಿಕೆ ಬರ್ತಾ ಇಲ್ಲ. ಈಗ ಈ ರಕ್ತ ಸುರಿಸ್ಬೇಕು, ಯೇಸು ಸ್ವಾಮಿ ರಕ್ತನ ಸುರಿಸ್ಬೇಕು, ಆ ರಕ್ತನ ದೇವ್ರು ನೋಡ್ಬೇಕು, ಅದನ್ನ ನೋಡಿ ನಾವು ಸಂತೋಷ ಪಡ್ಬೇಕು, ತೃಪ್ತಿ ಪಡ್ಬೇಕು. ಆ ತರ ರಕ್ತವನ್ನ ಕೇಳುವಂತ ತಂದೆ ನಮ್ಮ ದೇವರಲ್ಲ. ಯಾಕಂದ್ರೆ ಹಳೆಯ ಒಡಂಬಡಿಕೆಯಲ್ಲೂ ಗಾಡ್ ಇಸ್ ಗುಡ್, ಹೊಸ ಒಡಂಬಡಿಕೆಯಲ್ಲೂ ಗಾಡ್ ಇಸ್ ಗುಡ್. ಆಗ್ಲೂ ದೇವರು ಒಳ್ಳೆಯವರೇ ಆಗಿದ್ರು. ಇವತ್ತು ಅನೇಕರ ಪ್ರಶ್ನೆ, ಯೇಸು ಸ್ವಾಮಿ ಇಷ್ಟು ರಕ್ತ ಸುರಿಸಲೇಬೇಕಾಗಿತ್ತ? ಹೌದು. ಯಾರಿಗೆ? ತಂದೆಯಾದ ದೇವರಿಗಾಗಿ ಅಲ್ಲ. ಇದು ಮನುಷ್ಯನ ಮನಸ್ಸಾಕ್ಷಿ, ಮನುಷ್ಯನಿಗೆ ಅರ್ಥ ಆಗ್ಬೇಕು, ಮನುಷ್ಯನು ನನಗಾಗಿ ಒಬ್ರು ಸತ್ರಲ್ಲ ಅನ್ನೋದನ್ನ ತಿಳ್ಕೊಬೇಕು ಅನ್ನೋದಕ್ಕಾಗಿ ಇದು ನಡೆಯಿತು. ಇವತ್ತು ನಾವೆಲ್ಲ ಹೇಗೆ ಅನ್ಕೊಂಡಿದ್ದೀವಿ ಅಂದ್ರೆ, ದೇವರು, ತಂದೆಯಾದ ದೇವರು ಬಹಳ ಕೋಪಿಷ್ಠರು, ಏನಾದ್ರೂ ಒಂದು ಮಾಡ್ಲೇಬೇಕು. ಈಗ ನಾನು ಕೋಪ ಬರ್ತಾ ಇದ್ದೆ, ಯೇಸು ಸ್ವಾಮಿ ಬೇಡ ಬೇಡ ದೇವರೇ, ಇರಿ ಇರಿ ಇರಿ, ಇವ್ರನ್ನ ಹೊಡಿಬೇಡಿ, ಇವ್ರನ್ನ ಕ್ಷಮಿಸು, ಬೇಕಾದ್ರೆ ಇವ್ರಿಗಾಗಿ ನಾನು ರಕ್ತ ಸುರಿಸ್ತೀನಿ ಅಂತ ಆ ರಕ್ತನೆಲ್ಲ ಎತ್ಕೊಂಡೋಗಿ ದೇವ್ರ ಮುಂದೆ ತೋರಿಸ್ಬಿಟ್ರು. ತಗೋ, ನಿನಗೆ ರಕ್ತನೇ ಬೇಕು, ತಗೋ ಅಂತ ದೇವ್ರು. ಈಗ ನಾನು ರಕ್ತ ನೋಡಿದ್ದೀನಿ, ಈಗ ನನಗೆ ತೃಪ್ತಿ ಆಯಿತು. ಇಂಥ ಒಂದು ಕಥೆಗಳನ್ನೇ ನಾವು ಯೂಹಿಸೋದು, ಇಂಥದನ್ನೇ ನಾವು ಯೋಚಿಸೋದು. ತಂದೆಯಾದ ದೇವರು ರಕ್ತವನ್ನು ನೋಡಿದ ತಕ್ಷಣ, ಅಪ್ಪ ಈಗ ರಕ್ತ ಸುರಿಸ್ದಲ್ಲ, ಆಯಿತು. ಆ ರಕ್ತನ ನೋಡಿದ ತಕ್ಷಣ ದೇವರ ಕೋಪ ಎಲ್ಲ ಹಾಗೆ ಅಡಗಿ ಹೋಯಿತು. ಈಗ ಈ ರಕ್ತ ದೇವ್ರಿಗೆ ಬೇಕು. ದೇವರು ರಕ್ತ ನೋಡಿ ಸಂತೋಷ ಪಡುವ ದೇವರು ಇಲ್ಲವೇ ಇಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ತನ್ನ ಒಬ್ಬನೇ ಮಗನು. ಇವತ್ತು ನಮ್ಮ ಮಕ್ಕಳಾದ್ರೆ ಈ ರೀತಿಯಾಗಿ ಘೋರವಾಗಿ ಸಾಯೋದಿಕ್ಕೆ, ಘೋರವಾಗಿ ರಕ್ತ ಸುರಿಸೋದಿಕ್ಕೆ ನಾವು ಒಪ್ಕೊಳ್ತೀವ? ಇಲ್ವಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ಕೆಟ್ಟವರಾದ ನೀವು, ಇಲ್ಲಿರುವಂತ ತಂದೆ ತಾಯಿಗಳಿಗೆ ಸತ್ಯವೇದ ಏನ್ ಹೇಳುತ್ತದೆ ಅಂದ್ರೆ, ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡುವುದಾದ್ರೆ, ಅಂದ್ರೆ ನಮ್ಮ ಮಕ್ಕಳು ಆ ಥರ ಘೋರವಾಗಿ ಸಾಯೋದು ನಮ್ಗೆ ಇಷ್ಟ ಇಲ್ಲ, ಕೆಟ್ಟವರಾದ ನಮಗೇನೆ ಇಷ್ಟ ಇಲ್ಲ ಅಂದಮೇಲೆ ತಂದೆಯಾದ ದೇವರಿಗೆ ತನ್ನ ಒಬ್ಬನೇ ಮಗನು ಈ ರೀತಿ ಸಾಯಬೇಕು ಅನ್ನೋದು ಇಷ್ಟ ಆಯ್ತಾ? ಆ ಥರ ರಕ್ತ ನೋಡಬೇಕು ಅಂತ ಇಷ್ಟ ಆಯ್ತಾ? ಇಲ್ಲ. ಮತ್ತೆ ಏನಕ್ಕೆ? ನೋಡಿ, ಇನ್ನು ಕೆಲವೊಂದು ವಾಕ್ಯಗಳನ್ನ ಓದೋಣ. ಈಗ ತಂದೆಯಾದ ದೇವರಿಗೆ ರಕ್ತದ ಮೇಲೆ ಇಷ್ಟ ಇರಲಿಲ್ಲ. ನೋಡಿ, ಕೀರ್ತನೆ 50ನೇ ಅಧ್ಯಾಯ 9ನೇ ವಾಕ್ಯ. Genesis 50th chapter verse 9-10. ಕೀರ್ತನೆಗಳು ಬರೆದ ಪುಸ್ತಕ 50ನೇ ಅಧ್ಯಾಯ. ಆದರೂ ನಿಮ್ಮ ಮನೆಗಳಿಂದ ನನಗೆ ಹೋರಿ ಬೇಕಾಗಿಲ್ಲ, ನಿಮ್ಮ ದೊಡ್ಡಿಗಳಿಂದ ಹೋತ ಬೇಕಾಗಿಲ್ಲ. ಕಾಡಿನಲ್ಲಿರುವ ಸರ್ವ ಮೃಗಗಳು, ಗುಡ್ಡಗಳಲ್ಲಿರುವ ಸಾವಿರಾರು ಪಶುಗಳು ನನ್ನವೇ. ನೋಡಿ, ಇಲ್ಲಿ ತಂದೆಯಾದ ದೇವರು ಏನ್ ಹೇಳ್ತಾರೆ ಅಂದ್ರೆ, ಆದರೂ ನಿಮ್ಮ ಮನೆಗಳಿಂದ ನನಗೆ ಹೋರಿ ಬೇಕಾಗಿಲ್ಲ, ನಿಮ್ಮ ದೊಡ್ಡಿಗಳಿಂದ ಹೋತ ಬೇಕಾಗಿಲ್ಲ. ಅಂದ್ರೆ ಬಲಿಗಳನ್ನ ಅರ್ಪಿಸೋದು ನನಗೇನು ಅವಶ್ಯಕತೆ ಇಲ್ಲ. ಮತ್ತೆ ಏನಕ್ಕೆ? ನೋಡಿ, 10, ಕಾಡಿನಲ್ಲಿರುವ ಸರ್ವ ಮೃಗಗಳು, ಗುಡ್ಡಗಳಲ್ಲಿರುವ ಸಾವಿರಾರು ಪಶುಗಳು ನನ್ನವೇ. ಎಲ್ಲ ನಂದೇ. ನೀನು ಒಂದು ತಗೊಂಡ್ಬಂದು ಒಂದು ಕುರಿನ ಕತ್ತರಿಸಿ ಅದನ್ನ ರಕ್ತ ಕೊಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಬೇಕು ಅಂದ್ರೆ ದೇವ್ರು ಹೇಳ್ತಾರೆ, ಅದೆಲ್ಲ ನಂದೇ, ಎಲ್ಲಾನು ಹೊಡೆದು ಸಾಯಿಸಿ ನಾನು ತಗೊಬೋದು. ಮತ್ತೆ ನೀನ್ ಕೊಡ್ಬೇಕು ಅನ್ನೋದನ್ನ ದೇವ್ರು ಯಾಕೆ ಅಲ್ಲಿಟ್ರು? ಇಲ್ಲಿ ದೇವ್ರನ್ನ ಬದಲಾಯಿಸ್ಬೇಕು, ದೇವ್ರ ಮನಸ್ಸು ಬದಲಾಯಿಸ್ಬೇಕು ಅಂತಲ್ಲ. ಅದು ಸಾಯ್ಬೇಕಾದ್ರೆ, ಅದು ಪ್ರಾಣ ಹೋಗ್ಬೇಕಾದ್ರೆ, ಅದು ರಕ್ತ ಸುರಿಸ್ಬೇಕಾದ್ರೆ ಅಟ್ಲೀಸ್ಟ್ ನಿನ್ನ ಮನಸ್ಸು ಬದಲಾವಣೆ ಆಗ್ಲಿ ಅಂತ. ಇವತ್ತು ನಾವೆಲ್ಲ ದೇವ್ರ ಮನಸ್ಸನ್ನು ಬದಲಾವಣೆ ಮಾಡೋದಕ್ಕೆ ನೋಡ್ತಾ ಇದ್ದೀವಿ. ದೇವ್ರು ನಮ್ಮ ಮನಸ್ಸು ಬದಲಾವಣೆ ಆಗ್ಬೇಕು ಅನ್ನೋದಕ್ಕೇನೆ ಇಂಥ ಒಂದು ಗುಡ್ ಫ್ರೈಡೇನ ದೇವರು ನೇಮಿಸಿದ್ರು. ಪ್ರೈಸ್ ಲಾರ್ಡ್. ಇದಕ್ಕಿಂತ ಮುಂಚೆ ಇಂಥ ಒಂದು ಸತ್ಯ ನೀವು ಕೇಳಿದಿರೋ ಇಲ್ವೋ, ಈ ವಾಕ್ಯಗಳು ನಿಮ್ಮ ಮನೋನೇತ್ರಗಳು ತೆರೆಯಲ್ಪಡಲಿ ಅಂತ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ. ಓಕೆ, ರೈಟ್. ಯಾಕೆ ಅಂದ್ರೆ ಹಳೆ ಒಡಂಬಡಿಕೆಯಲ್ಲೂ ಗಾಡ್ ಇಸ್ ಗುಡ್, ಹೊಸ ಒಡಂಬಡಿಕೆಯಲ್ಲೂ ಗಾಡ್ ಇಸ್ ಗುಡ್. ಇನ್ನೂ 2000 ವರ್ಷಗಳಾದ್ರೂ ಸಹ ಗಾಡ್ ಇಸ್ ಗುಡ್. ಈ ವಿಲ್ ಬಿ ಸೋ ಗುಡ್. ಪ್ರೈಸ್ ದಿ ಲಾರ್ಡ್. ರೈಟ್. ಅದೇ ಅಧ್ಯಾಯ ಹಾಗೆ 11ರಿಂದ ಓದೋಣ. ಬೆಟ್ಟಗಳ ಪಕ್ಷಿಗಳನ್ನೆಲ್ಲ ಬಲ್ಲೆ, ಅಡವಿಯ ಜೀವ ಜಂತುಗಳಲ್ಲೆಲ್ಲ ನನಗೆ ಗೊತ್ತುಂಟು. ದೇವರು ಹೇಳ್ತಾರೆ, ನನಗೆ ಹಸಿವೆ ಇದ್ದರೆ ನಿಮಗೆ ತಿಳಿಸುವುದಿಲ್ಲ,
ಎಲ್ಲ ತಗೊಂಬಂದ್ಕೊಡು, ಆಡು, ಕುರಿ, ಪಾರಿವಾಳ ಇದೆಲ್ಲ ಕೊಡು, ನನಗೆ ತುಂಬ ಹೊಟ್ಟೆ ಹಸಿತೈತೆ, ಇದನ್ನೆಲ್ಲ ಬರೀ ಕೊಡು, ನಾನು ಅದನ್ನು ನೋಡಬೇಕು, ಆ ರಕ್ತ ನೋಡಬೇಕು, ನನಗೆ ಬಹಳ ಹೊಟ್ಟೆ ಹಸಿತೈತೆ. ದೇವರೇನು ಹೇಳ್ತಾರೆ ನೋಡಿ, ನನಗೆ ಹಸಿವೆ ಇದ್ದರೆ ನಿಮಗೆ ತಿಳಿಸುವುದಿಲ್ಲ. ಒಂದು, ಲೋಕವು ಅದರಲ್ಲಿರುವುದೆಲ್ಲವೂ ನನ್ನದಲ್ಲವೇ, ಎಲ್ಲ ನಂದೇಪ. ಒಂದು, ಮತ್ತೆ ನಾನು ಹೋರಿಗಳ ಮಾಂಸವನ್ನು ತಿನ್ನುವುದು, ಹೋತಗಳ ರಕ್ತವನ್ನು ಕುಡಿಯುವುದೂ ಉಂಟೆ. ಎಷ್ಟು ಚೆನ್ನಾಗಿದೆ ನೋಡಿ ವಾಕ್ಯ. ನಾವು ಬೇಗ 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 ಏನೋ ಒಂದು 7 ವಾಕ್ಯ, 7 words ಆನ್ ದ ಕ್ರಾಸ್, ಏನೋ 7 ವಾಕ್ಯನ ಹೇಳ್ಬೇಕು, ಬೇಗ ಬೇಗ ಗುಡ್ ಫ್ರೈಡೇನ ಮುಗಿಸ್ಬೇಕು ಅನ್ನೋದಲ್ಲ. ಇದರ ಸತ್ಯನ ನಾವು ತಿಳ್ಕೊಬೇಕು. ಗಾಡ್ ಈಸ್ ಗುಡ್ ಆಲ್ ದ ಟೈಮ್. ಓಕೆ, ಅದಕ್ಕೆ ಬಹಳ ಬೇಗವಾಗಿ ಹೋಗೋದು ಬೇಡ, ವೇಗವಾಗಿ ಓದೋದು ಬೇಡ. ನಿಧಾನಕ್ಕೆ ನಿಮ್ಗೆ ಅರ್ಥ ಆಗಬೇಕು. ಇವತ್ತು ಈ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ತಗೊಂಡ್ಬರ್ಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಓಕೆ, ರೈಟ್. ನೋಡಿ, 13ನೇ ವಾಕ್ಯ ಇಂಗ್ಲಿಷಲ್ಲಿ ಈ ರೀತಿ ಹೇಳಿದೆ. Do I eat the meat of bulls? Do I drink the blood of goats? Will I eat the flesh of bulls or drink the blood of goats? ದೇವರೇ ಕೇಳ್ತಾ ಇದ್ದಾರೆ, ನಾನೇನ್ ರಕ್ತ ಕುಡಿತೀನ? ನನಗೆ ಇಂಥ ರಕ್ತ ಬೇಕಾ? ಈ ಮಾಂಸ ಬೇಕಾ ನನಗೆ? ಮತ್ತೆ ಏನಕ್ಕೆ ದೇವರು ಈ ಬಲಿಗಳನ್ನ ಕೊಡ್ಬೇಕು ಅಂತ ಹಳೆ ಒಡಂಬಡಿಕೆಯಿಂದ ಹಾಗೆ ಪದ್ಧತಿಯಾಗಿ ಬಂತು. ಯಾಕೆ ದೇವ್ರ ನೆನ್ಸುತ್ತೆ? ದೇವ್ರು ಹೇಳ್ತಾರೆ ಇದನ್ನೆಲ್ಲ ಕೊಡಿ. ನೋಡಿ, ದೇವ್ರ ಆದಾಮನಿಗೆ ಹೇಳಿದ್ರು, ಆಬೇಲಿಗೆ ಹೇಳಿದ್ರು, ಕಾಯನಿಗೆ ಹೇಳಿದ್ರು, ಅಬ್ರಾಹ್ಮನ್ಗೆ ಹೇಳಿದ್ರು. ಇದೆಲ್ಲ ಹೇಳಿದ್ಮೇಲೆ ಇಲ್ಲಿ ದೇವ್ರು ಹೇಳ್ತಾರೆ ನನಗೆ ಅದ್ರ ಮೇಲೆ ಇಷ್ಟಾನ ಅಂತ ಕೇಳ್ತಾ ಇದ್ದಾರೆ. Will I eat the flesh of bulls or drink the blood of goats? No. ಅಲ್ಲೊಂದು ಕ್ವಶನ್ ಮಾರ್ಕ್ ಇದೆ. ನನಗೆ ಇಷ್ಟನಾ? ಇಲ್ಲ. ದೇವ್ರಿಗೆ ಇಷ್ಟ ಏನು? 15ನೇ ವಾಕ್ಯ. ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಆಗ ನನ್ನನ್ನು ಕೊಂಡಾಡುವಿರಿ. 14ನೇ ವಾಕ್ಯ, ಸಾರಿ 13 ಆಗಿದ್ಮೇಲೆ 14. ಸ್ತುತಿ ಯಜ್ಞವನ್ನೇ ದೇವರಿಗೆ ಆಫರ್ ಟು ಗಾಡ್ ಥ್ಯಾಂಕ್ಸ್ ಗಿವಿಂಗ್. ನಮ್ಮ ಹೃದಯದಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಬರುತ್ತಲ್ಲ, ಅದೇ ದೇವರಿಗೆ ಇಷ್ಟವಾದ ಯಜ್ಞ. ಈ ಗುಡ್ ಫ್ರೈಡಲ್ಲೇ ನಮ್ಮ ಹೃದಯದ ಆಳದಿಂದ ವಿ ಹ್ಯಾವ್ ಟು ಸೇ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನನಗಾಗಿ ನೀನ್ ರಕ್ತ ಸುರಿಸಿದಲ್ಲಪ್ಪ, ಅದಕ್ಕಾಗಿ ಥ್ಯಾಂಕ್ಸ್ ಅಂತ ಹೇಳ್ಬೇಕೆ ಹೊರತು ಚೆನ್ನಾಗಿ ಗಂಜಿ ಕುಡೀರಿ, ಬಟ್ಟೆನೆಲ್ಲ ಹರಿದಾಕೊಂಡು ಗೋಳಾಡಿ, ಇವತ್ತು ಯಾರು ನಗಾಡಬಾರ್ದು, ಎಲ್ಲ ಸೀರಿಯಸ್ ಆಗಿರ್ಬೇಕು ಅನ್ನೋದಕ್ಕಾಗಿ ಈ ಗುಡ್ ಫ್ರೈಡೆ ಬಂದಿಲ್ಲ. ಈ ಗುಡ್ ಫ್ರೈಡೆಯಲ್ಲಿ ಜಸ್ಟ್ ಯು ಹ್ಯಾವ್ ಟು ಸೇ ಥ್ಯಾಂಕ್ ಯು ಲಾರ್ಡ್. ದೇವರೇ ನಿನಗೆ ಸ್ತೋತ್ರಪ್ಪ. ಶಿಲುಬೆಯನ್ನ ನೆನೆಸಿಕೊಳ್ಳುವವಲ್ಲ ದೇವರೇ, ನನಗಾಗಿ ನನಗೆ ಬದಲಾಗಿ ನೀನು ರಕ್ತನ ಸುರಿಸಿದಲ್ಲಪ್ಪ, ನನ್ನ ಸ್ಥಾನವನ್ನ ನೀನ್ ತಗೊಂಡಲ್ಲಪ್ಪ ಅಂತ ದೇವರಿಗೆ ಜಸ್ಟ್ ವಿ ಹ್ಯಾವ್ ಟು ಥ್ಯಾಂಕ್ ಗಾಡ್. ಅದೇ ಇಲ್ಲಿ ಹೇಳ್ತಾರೆ ನೋಡಿ, ದೇವರಿಗೆ ಇಷ್ಟವಾದ ಯಜ್ಞ ಯಾವುದು? 14. ಮತ್ತೊಮ್ಮೆ ಓದೋಣವಾ? ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ, ಮಾಡಿದ ಹರಕೆಗಳನ್ನು ಪರಾತ್ಮನಿಗೆ ಸಲ್ಲಿಸಿರಿ. ಅಷ್ಟೇ. ಆಫರ್ ಟು ಗಾಡ್ ಥ್ಯಾಂಕ್ಸ್ ಗಿವಿಂಗ್ and pay your vows to the Most High. Offer to God thanksgiving. Offer to God thanksgiving. ಈ ಗುಡ್ ಫ್ರೈಡೆ ಥ್ಯಾಂಕ್ಸ್ಗಿವಿಂಗ್. ಸಂತೋಷವಾಗಿ ಎಲ್ಲರೂ ದೇವರಿಗೆ ಥ್ಯಾಂಕ್ಸ್ ಹೇಳಿ, ಅದೇ ಬೇಕಾಗಿದೆ. ಒಂದು ಸರಿ, ಮತ್ತೆ ಓದೋಣ. ದಾವೀದನ್ ನೋಡಿ, ದಾವೀದನು ಹಳೆಯ ಒಡಂಬಡಿಕೆಯಲ್ಲಿ ಇದ್ರು, he was in the mindset of new covenant. ಹೊಸ ಒಡಂಬಡಿಕೆಯ ಯೋಚನೆಯಲ್ಲಿ ಅವನಿದ್ದ. ಅವನೇನು ಹೇಳ್ತಾನೆ ನೋಡಲ್ವಾ? 51ನೇ ಅಧ್ಯಾಯ ಕೀರ್ತನೆಗಳು 51, 16, 17. ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ. ನೋಡಿ, ಅವನೇನು ಹೇಳ್ತಾನೆ ಅಂದ್ರೆ, ದಾವೀದನ್ ಹೇಳ್ತಾನೆ ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ. ಅವನು ಕಂಡಿಡ್ಕೊಂಡ್ಬಿಟ್ಟ ದೇವ್ರ ಹೃದಯ ಎಂತದು ಅಂತ. ದೇವ್ರಿಗೆ ಅದು ಇಷ್ಟ ಇಲ್ಲ ಅಂತ ಅವನೇ ಹೇಳ್ತಾನೆ.
ಯಜ್ಞಗಳನ್ನು ಅವನೇ ಅರ್ಪಿಸ್ತಾನೆ. ಆದರೂ ಅವನು ಏನು ಹೇಳ್ತಾನೆ ಅಂದರೆ, ಅವನು ನೋಡಿ ದೇವರ ಮನಸ್ಸನ್ನು ತಿಳಿದುಕೊಂಡವನಾಗಿದ್ದ ಹಳೆ ಒಡಂಬಡಿಕೆ. ಅದಕ್ಕೆ ಅವನು ನನ್ನ ಹೃದಯಕ್ಕೆ ತಕ್ಕವನು ಅಂತ ದೇವರು ಹೇಳ್ಬಿಟ್ರು. ಯಾಕೆ ಗೊತ್ತಾ? ದೇವರ ಹೃದಯವನ್ನ, ದೇವರ ಮೈಂಡನ್ನು ಅರ್ಥ ಮಾಡ್ಕೊಂಡಿದ್ದಂಥ ಒಬ್ಬ ಮನುಷ್ಯ. ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ, ಇವನು ನನ್ನ ಹೃದಯಕ್ಕೆ ತಕ್ಕವನು. ನನ್ನ ಹೃದಯದಲ್ಲಿ ಏನು ಯೋಚನೆ ಮಾಡ್ತಾ ಇದ್ದೀನಿ, ನನಗೇನು ಇಷ್ಟ ಅನ್ನೋದನ್ನು ದೇವರು ಕಂಡುಕೊಂಡ. ಇವತ್ತು ದೇವ್ರಿಗೆ ಏನು ಇಷ್ಟ ಅಂತ ತಿಳ್ಕೊಳ್ಳೋದೆ ನಮ್ಮ ಕೆಲಸ. ದಾವಿದ ಅಂತ ತಿಳ್ಕೊಂಡ. ನೋಡಿ ಅವನೇನು ಹೇಳ್ತಾನೆ, ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ, ಇದ್ದರೆ ಸಮರ್ಪಿಸೇನು. ಇದ್ದಿದ್ರೆ ಕೊಡ್ತಾ ಇದ್ದೆ. ಸರ್ವಾಂಗ ಹೋಮಗಳಲ್ಲಿ ನಿನಗೆ ಸಂತೋಷವಿಲ್ಲ. ಇಂಗ್ಲಿಷಲ್ಲಿ, You do not desire a sacrifice, or I would offer one. You do not want a burnt offering. You do not delight in burnt offering. Burnt offering ಅಲ್ಲಿ ದೇವರಿಗೆ ಸಂತೋಷ ಇಲ್ವಂತೆ. ಬರ್ಂಟ್ ಆಫರಿಂಗ್ ಅಂದ್ರೆ ಒಂದು ಹೋತನೋ ಅಥವಾ ಒಂದು ಕುರಿನೋ ಪಾರಿವಾಳನೋ ಇದ್ರ ಮೇಲೇನೆ ದೇವರಿಗೆ ಇಷ್ಟ ಇಲ್ಲ ಅಂದಮೇಲೆ ಸ್ವಂತ ಮಗನು ಶಿಲುಬೆಯಲ್ಲಿ ಸಾಯೋದು ದೇವರಿಗೆ ಇಷ್ಟ ಇತ್ತಾ? ಖಂಡಿತವಾಗ್ಲೂ ಇಲ್ಲ. ಮತ್ತೆ ಈ ಗುಡ್ ಫ್ರೈಡೆ ಯಾರಿಗೆ? ನನಗೆ, ನಿಮಗೆ. ನಮ್ಮ ಮನಸ್ಸಿಗೆ ಅಟ್ಲೀಸ್ಟ್ ಅರ್ಥ ಆಗ್ಬೇಕು, ನಮ್ಮ ಮನಸ್ಸಾಕ್ಷಿ ಗೊತ್ತಾಗ್ಬೇಕು ದೇವ್ರು ಒಳ್ಳೆಯವರು ಅಂತ. ಅದನ್ನು ಪ್ರೂವ್ ಮಾಡೋದಕ್ಕಾಗಿ ದೇವ್ರು ಇದನ್ನೆಲ್ಲ ಮಾಡಿ ತೋರಿಸೋದು. ನನ್ನ ಒಬ್ಬನೇ ಮಗನನ್ನಾದ್ರೂ ನಾನು ಕೊಡ್ತೀನಪ್ಪ, ಈಗಲಾದ್ರೂ ನೀನು ನನ್ನನ್ನು ನಂಬ್ತೀಯ ಅನ್ನೋದನ್ನ ಪ್ರಕಟಿಸೋದಕ್ಕಾಗಿಯೇ ಶಿಲುಬೆಯಲ್ಲಿ ಇಷ್ಟು ಕಾರ್ಯಗಳು ನಡೀತೆ ಹೊರತು ಇದು ತಂದೆಯಾದ ದೇವರಿಗೆ ಈ ರಕ್ತ ಎಲ್ಲ ಬೇಕಾಗಿತ್ತು ಅನ್ನೋದು ಖಂಡಿತವಾಗ್ಲೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಆಮೆನ್. ಸರಿ, 16, 17. For you do not desire sacrifice, or else I would give it. You do not delight in burnt offering. The sacrifices of God, ಮತ್ತೆ ಕೇಳಿ, the sacrifices of God are a broken spirit, a broken and a contrite heart. Wow. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಡ್ಜಿ ಮನಸ್ಸನ್ನು ನೀನು ತಿರಸ್ಕರಿಸೇ ಇಲ್ಲ. ಜಡ್ಜಿ ಹೋದ ಮನಸ್ಸು ಅಂದ್ರೆ ದೇವರಿಗೆ ಇವಾಗ ಏನ್ ಬೇಕಾಗಿದೆ ಅಂದ್ರೆ, ಮೇಲ್ ನಾವೇನ್ ಮಾಡ್ತಾ ಇದೀವಿ, ಸರಿಯಾಗಿ ಇವತ್ತು ಗಂಜಿ ಕುಡ್ತಿದೀವ ಇಲ್ವಾ, ಗಟ್ಟಿ ಗಂಜಿನ ಅಥವಾ ಗಂಜಿಗೆ ತುಂಬಾ ನೀರ್ ಹಾಕ್ಬಿಟ್ವಾ, ಇದನ್ನೆಲ್ಲ ದೇವ್ರು ನೋಡ್ತಾ ಇಲ್ಲ. ನಿನ್ನ ಹಾರ್ಟ್, ನಿನ್ನ ಮನಸ್ಸು, ಕುಗ್ಗಿದ ಮನಸ್ಸು, ನಿನ್ನ ಮನಸ್ಸು ಹೇಗೆ ಇವತ್ತು ದೇವರ ಕಡೆ ತಿರುಗ್ತಾ ಇದೆ ಈ ಗುಡ್ ಫ್ರೈಡೆ ದಿವಸ ಅನ್ನೋದೇ ದೇವರು ಎದುರು ನೋಡ್ತಾ ಇರೋದು. ಈ ಗುಡ್ ಫ್ರೈಡೆ ನೀನು ಯಾವ ರೀತಿ ಆಚರಣೆ ಮಾಡ್ತಾ ಇದ್ದೀರಾ, ಎಷ್ಟು ಆಚರಿಸ್ತಾ ಇದ್ದೀರಾ, ಎಷ್ಟು ಕಣ್ಣೀರಿಡ್ತಾ ಇದ್ದೀರಾ, ಎಷ್ಟು ಗೋಳಾಡ್ತಾ ಇದ್ದೀರಾ ಅನ್ನೋದನ್ನ ದೇವ್ರು ನೋಡ್ತಾ ಇಲ್ಲ. ನಿನ್ನ ಮನಸ್ಸು ಏನು ಹೇಳ್ತಾ ಇದೆ ಇವತ್ತು? ನನ್ನ ಮನಸ್ಸು ಶಿಲುಬೆಯನ್ನ ನೋಡಿ ಏನ್ ಹೇಳ್ತಾ ಇದೆ ಅಂದ್ರೆ, ಥ್ಯಾಂಕ್ ಯು ಜೀಸಸ್, ಫಾದರ್, ಐ ಲವ್ ಯು ಲಾರ್ಡ್, ಐ ಲವ್ ಯು. ದಿಸ್ ಇಸ್ ದ ಮೆಸೇಜ್ ಆಫ್ ಗುಡ್ ಫ್ರೈಡೆ. ಪ್ರೈಸ್ ಅಲ್ಲ, ರೈಟ್. ನೋಡಿ, ಓಕೆ, ಅವನೇನು ಹೇಳ್ತಾನೆ, ಒಂದು ವೇಳೆ ನಿನಗೆ ಡಿಸೈರ್ ಇದ್ದಿದ್ರೆ, ನಿನಗೆ ಅಪೇಕ್ಷೆ ಇದ್ದಿದ್ರೆ, ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ. 16 ನೋಡಿ ಮತ್ತೊಮ್ಮೆ, ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ, ಇದ್ದರೆ ಸಮರ್ಪಿಸೇನು. ಇವನೊಂದು ರಾಜ, ಇವನೊಂದು ಅರಸನು. ಇವನೇನ್ ಹೇಳ್ತಾನೆ ಅಂದ್ರೆ, You do not desire a sacrifice, or else I would give it. Or else I would give it ಅಂದ್ರೆ ಇವನು ಎಷ್ಟು ತಗೊಂಡ್ ಬಂದಿರ್ಬೋದು, ಟನ್ ಆಗಿ ತಗೊಂಡೆ. ದೇವ್ರೇ, ನನ್ನ ಹತ್ರ ಇರೋದು ಒಂದೇ ಒಂದು ಕುರಿಪ, ನನ್ನ ಹತ್ರ ಇರೋದು ಒಂದೇ ಒಂದು ಹೋತ, ಒಂದೇ ಒಂದು ಆಡೈತೆ, ಒಂದೇ ಒಂದು 2 ಪಾರಿವಾಳ ಇಟ್ಕೊಂಡಿದ್ದೀನಿ. ಅಲ್ಲ, ಇವನು ಅರಸನು. ದೇವರು ಬೇಕಾಗಿದ್ರೆ ಇವನು ಎಷ್ಟು ತಗೊಂಡ್ ಬಂದಿರ್ಬೋದು ಅಂದ್ರೆ ಟನ್ ಆಗಿ ತಗೊಂಡ್ ಬಂದಿರ್ಬೋದಾಗಿತ್ತು. 2 ಲೋಡ್, 3 ಲೋಡ್, 10 ಲೋಡ್ ತಗೊಳ್ಳಿದ್ದೇವೆ.
ಏಷಯನ ಪ್ರವಾದಿಯ ಬರೆದ ಪುಸ್ತಕ, ಏಷಯನಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 11ನೇ ವಾಕ್ಯ. ದ ಬುಕ್ ಆಫ್ ಐಸಯ, 1st chapter verse 11. ಒಂದು 11. ನಮ್ಮ ದೇವರೇ, ಧರ್ಮೋಪದೇಶವನ್ನು ಕೇಳಿರಿ. ಯೆಹೋವನು ನೋಡಿ, ಎನ್ನುತ್ತಾನೆ, ನಮ್ಮ ದೇವರೇ ಅಲ್ಲ, ನಮ್ಮ ದೇವರ ಧರ್ಮೋಪದೇಶವನ್ನು ಕೇಳಿರಿ. ಯೆಹೋವನು ಹೀಗನ್ನುತ್ತಾನೆ, ಏನನ್ನುತ್ತಾನೆ? ಲೆಕ್ಕವಿಲ್ಲದ ನಿಮ್ಮ ಯಜ್ಞಗಳು ನನಗೆ ಯಾಕೆ? ನನಗೇಕೆ? ಟಗರುಗಳು, ಸರ್ವಾಂಗ ಹೋಮ, ಪುಷ್ಟ ಪಶುಗಳು, ಕೊಬ್ಬು, ಇದೆಲ್ಲ ನನಗೆ ಸಾಕಾಯ್ತು. ಇಂಗ್ಲಿಷ್. What makes you think I want all your offerings? Says the Lord. Says the Lord. To what purpose is the multitude of your sacrifices to me? Question mark. ಇದೆಲ್ಲ ನನಗೆ ಯಾಕೆ ಬೇಕು? ನೋಡಿ, ಕೊಡು ಅಂತ ಕೇಳಿದ್ದು ದೇವರೇ, ರಕ್ತನ ಅರ್ಪಿಸ್ಬೇಕು ಅಂತ ಹೇಳಿದ್ದು, ಆದರೆ ದೇವ್ರು ಹೇಳ್ತಾರೆ ನನಗಿದೆಲ್ಲ ಸಾಕಾಯ್ತು, ಇದೆಲ್ಲ ಬೇಡ. ಇದೆಲ್ಲ ನಾನು ಮಾಡಕ್ಕೆ ಹೇಳ್ತಾ ಇರೋದು ಏನಕ್ಕೆ ಅಂದರೆ ನಿನ್ನ ಮನಸ್ಸು ಬದಲಾವಣೆ ಆಗಲಿ. ಪಾಪ ಮಾಡಿದಾಗೆಲ್ಲ ಒಂದು ಕುರಿ ತಗೊಂಬಂದ್ರೆ ಆ ಕುರಿ ರಕ್ತ ಸುರಿಸುವಾಗ ಸಾಯಿಸ್ಬೇಕಾದ್ರೆ ನಿನ್ನ ಮನಸ್ಸು ಅಯ್ಯೋ ನಾನು ಸಾಯೋ ಸ್ಥಾನದಲ್ಲಿ ಆ ಕುರಿ ಸಾಯ್ತಾ ಇದ್ದಲ್ಲ ಅನ್ನೋ ಯೋಚನೆ ಬರಬೇಕು ಅಂತ ಅಷ್ಟೇ. ಆದರೆ ಮನುಷ್ಯನ ಯೋಚನೆ ಹೇಗಾಗೋಯ್ತು ಅಂದರೆ ಅವನೊಂದು ತಪ್ಪು ಮಾಡಿದ ತಕ್ಷಣ ಅವ್ನು ಕುರಿನ ರೆಡಿ ಮಾಡ್ಕೊಳ್ತಾನೆ, ಅಥವಾ ಫಸ್ಟೇ ರೆಡಿ ಮಾಡ್ಕೊಳ್ತಾನೆ, ಕುರಿಗಳನ್ನ ರೆಡಿ ಮಾಡ್ಕೊಂಡು ಸರಿ ನಾನು ತಪ್ಪು ಮಾಡಿದ ತಕ್ಷಣ ಕುರಿನ ಎತ್ಕೊಂಡು ಹೋಗಿ ಕೊಟ್ಬಿಡೋಣ. ಇವರ ಮನಸ್ಸು ಈ ರೀತಿ ಬದಲಾವಣೆ ಆಗುತ್ತೆ. ಅದಕ್ಕೆ ದೇವರು ಹೇಳ್ತಾರೆ ನಿನ್ನ ಸರ್ವಾಂಗ ಹೋಮಗಳು ನನಗೆ ಸಾಕಾಯ್ತು, ಯಾಕಂದ್ರೆ ನಾನು ಇದನ್ನ ಏನಕ್ಕೆ ಮಾಡಕ್ಕೆ ಹೇಳ್ದೆ ಅನ್ನೋದೇ ನಿನಗೆ ಅರ್ಥ ಆಗ್ತಾ ಇಲ್ಲ. ಈ ಬಲಿ ಕೊಡೋದನ್ನ ಯಾಕೆ ನಾನು ನಿಮ್ಗೆ ಹೇಳ್ದೆ ಅನ್ನೋದೇ ನಿನ್ ಮನ್ಸಿಗೆ ಬಂದಿಲ್ವಲ್ಲ. ನೀನೇನ್ ಮಾಡ್ತಾ ಇದ್ದೆ ಅಂದ್ರೆ ನೀನ್ ತಪ್ಪು ಮಾಡೋದಕ್ಕಿಂತ ಮುಂಚೆನೆ ಒಂದು ಕುರಿ ರೆಡಿ ಮಾಡ್ಕೊಂಡ್ಬಿಡ್ತೀಯ. ನನ್ನ ಮೆಥಡ್ ಇದಲ್ಲ. ನೋಡಿ ದೇವ್ರು ಏನ್ ಹೇಳ್ತಾರೆ, to what purpose is the multitude of your sacrifices to me, says the Lord. I have had enough of burnt offerings of rams and the fat of fed cattle. I do not delight in the blood of bulls or of lambs or goats. Praise the Lord. ಇದೆಲ್ಲ ನನಗೆ ಸಾಕಾಯಿತು. ಓರಿ ಕುರಿ ಹೋತಗಳ ರಕ್ತಕ್ಕೆ ನಾನು ಹೊಲಿಯೇನು. Praise the Lord. ಇಂಗ್ಲಿಷ್ ಅಲ್ಲಿ ಮತ್ತೊಮ್ಮೆ ಓದೋಣ. What makes you think I want all your offerings? Says the Lord. I am sick of your burnt offerings. I am sick of your burnt offering. ಅಂದ್ರೆ ನನಗೆ ಸಾಕಾಗೈತು. Of rams and the fat of fattened cattle. I get no pleasure from the blood of I get bulls. no pleasure. ಅಂದ್ರೆ ಇದ್ರಲ್ಲಿ ನನಗೆ ಸಂತೋಷನೇ ಇಲ್ಲ. ಯಾವುದ್ರಲ್ಲಿ ಸಂತೋಷ ಇಲ್ಲ? ಈ ಹೋತ, ಕುರಿ, ಬ್ಲಡ್ ಆಫ್ ಬುಲ್ಸ್, ಕ್ಯಾಟಲ್, ಲ್ಯಾಂಬ್, ಗೋಟ್ಸ್, ಇದರ ರಕ್ತದಲ್ಲಿ ನನಗೆ ಸಂತೋಷನೇ ಇಲ್ಲ. ನೋಡಿ ನಾನೇನು ಹೇಳ್ತೀನಿ ಅಂದ್ರೆ ಕುರಿ, ಹೋತ, ಆಡು, ಇದರಲ್ಲೇ ದೇವ್ರಿಗೆ ಸಂತೋಷ ಇಲ್ಲ ಅಂದಮೇಲೆ ತನ್ನ ಪ್ರೀತಿಯ ಒಬ್ಬನೇ ಮಗನ ರಕ್ತದಲ್ಲಿ ದೇವ್ರು ಸಂತೋಷ ಪಡ್ತಾರ? ಇಲ್ಲ. ಇವತ್ತು ನಮ್ಮ ಡಾಕ್ಟ್ರಿನ್ಸ್ ಹೇಗಿದೆ ಅಂದ್ರೆ ಯೇಸು ಸ್ವಾಮಿ ರಕ್ತ ತಗೊಂಡ್ಬಂದು ತಂದೆ ಕೊಟ್ಟರು, ತಂದೆ ಅದನ್ನ ನೋಡಿದ ತಕ್ಷಣ ಅಪ್ಪ ಆಯ್ತು, ಸಂತೋಷ ಆಯ್ತು. ಈಗ ಒಳ್ಳೆ ತಂದೆ ಆ ಥರ ಇರ್ತಾರ? ತನ್ನ ಮಕ್ಕಳ ರಕ್ತನ ನೋಡಿ ತಂದೆ ಸಂತೋಷ ಪಡ್ತಾರ? ಇಲ್ವೇ. ಯಾರಿಗೆ? ಯಾತಕ್ಕೆ? ದೇವರು ಹೇಳ್ತಾರೆ ಐ ಆಮ್ ಫೆಡ್ ಅಪ್, ನನಗೆ ಬೇಕಾಗಿಲ್ಲ. ನೋಡಿ ಯೆರೆಮೀಯನಿಗೆ ಬರೆದ ಪುಸ್ತಕ 7ನೇ ಅಧ್ಯಾಯ 21. ನೋಡಿ ಯೆಶಯ, ಯೆರೆಮೀಯ ಇದೆಲ್ಲ ಕೀರ್ತನೆ, ಇದೆಲ್ಲ ಹಳೆ ಒಡಂಬಡಿಕೆಯಿಂದ ಮಾತಾಡ್ತಾ ಇದ್ದೀನಿ. ಹಳೆ ಒಡಂಬಡಿಕೆಯಲ್ಲಿ ದೇವರ ಹೃದಯ ಹೇಗಿತ್ತು, ಹೊಸ ಒಡಂಬಡಿಕೆಯಲ್ಲಿ ದೇವ್ರ ಮನ ತಿರುಗಿಬಿಟ್ರು ಅಂತ ನಾವು ಹೇಳ್ತೀವಲ್ಲ, ಇಲ್ಲ. ಹಳೆ ಒಡಂಬಡಿಕೆಯಲ್ಲೇ ದೇವರ ಹೃದಯ ಏನಿದೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ರೈಟ್. ದ ಬುಕ್ ಆಫ್ ಜೆರೆಮಿಯಾ 7th chapter verse 21. ಯೆರೆಮೀಯನಿಗೆ ಬರೆದ ಪುಸ್ತಕ 7ನೇ ಅಧ್ಯಾಯ 21ನೇ ವಾಕ್ಯ. ಇಸ್ರಾಯೇಲಿನ ದೇವರು ಸೇನಾಧೀಶ್ವರನೂ ಆದ ಯೆಹೋವನು ಈಗನ್ನುತ್ತಾನೆ, ನೀವು ಅರ್ಪಿಸುವ ಸರ್ವಾಂಗ ಹೋಮಗಳನ್ನು
ಸಾಧಾರಣ ಯಜ್ಞಗಳೆಂದು ಭಾವಿಸಿ ಅವುಗಳ ಮಾಂಸವನ್ನು ತಿನ್ನಿರಿ. ನಿಮ್ಮ ಪಿತೃಗಳ ಐಗುಪ್ತ ದೇಶಗಳಿಂದ ಬರಮಾಡಿದಾಗ ಸರ್ವಾಂಗ ಹೋಮದ ಮತ್ತು ಯಜ್ಞದ ವಿಷಯವಾಗಿ ನಾನು ಅವರಿಗೆ ಏನೂ ಹೇಳಲಿಲ್ಲ, ಯಾವ ಅಪ್ಪಣೆಯನ್ನೂ ಕೊಡಲಿಲ್ಲ. ಆದರೆ ಈ ಒಂದು ಅಪ್ಪಣೆಯನ್ನು ಮಾತ್ರ ಕೊಟ್ಟೆನು, ನನ್ನ ಧ್ವನಿಗೆ ಕಿವಿ ಕೊಡಿರಿ, ನಾನು ನಿಮ್ಮ ದೇವರಾಗಿರುವೆನು, ನೀವು ನನ್ನ ಪ್ರಜೆಯಾಗಿರುವಿರಿ, ನಿಮಗೆ ಹಿತವಾಗುವಂತೆ ನಾನು ವಿಧಿಸುವ ಮಾರ್ಗದಲ್ಲೇ ನಡೆಯಿರಿ. ಪ್ರೈಸ್ ದಿ ಲಾರ್ಡ್. ಓಕೆ, ಸರಿ. ಈಗ ಇಂಗ್ಲಿಷಲ್ಲಿ 7:21. This is what the Lord of heaven's armies, the God of Israel says. Take your burnt offering and your other sacrifice and eat them yourself. ದೇವರು ಏನ್ ಹೇಳ್ತಾರೆ ಅಂದ್ರೆ, ಅವುಗಳ ಮಾಂಸವನ್ನು ನೀವೇನ್ ಮಾಡಿ, ನೀವೇ ತಿನ್ನಿರಿ. ಅದು ನಿಮಗೆ, ನೀವು ತಿನ್ಬೇಕಾದ್ರೆ ಈಗ ರಕ್ತವನ್ನ ನೋಡಿ, ಯೇಸು ಸ್ವಾಮಿ ಐಗುಪ್ತ ದೇಶದ ತಂದೆಯಾದ ದೇವರು ಐಗುಪ್ತ ದೇಶದಲ್ಲೂ ಸಹ ಹೇಳಿದ್ರು, ಒಂದು ಕುರಿಮರಿಯನ್ನ ಕತ್ತರಿಸ್ರಿ, ಅದ್ರ ರಕ್ತನ ಏನ್ ಮಾಡಿ ಎಲ್ಲ ಡೋರ್ಸ್ ಎಲ್ಲ ಬಾಗಿಲ ಮೇಲೆ ಏನ್ ಮಾಡ್ರಿ ಹಚ್ಚಿರಿ. ಇವಾಗ ಅದನ್ನ ಆ ಕುರಿ ಅಲ್ಲಿ ಸಾಯ್ಬೇಕಾದ್ರೆ ಇವರ ಯೋಚನೆ ಹೇಗಿರ್ಬೇಕು ಅಂದ್ರೆ, ಅಯ್ಯೋ ಈ ಕುರಿ ಸತ್ತಿದ್ದಕ್ಕೆ ತಾನೆ ಇವತ್ತು ನಮ್ಗೆ ಪ್ರೊಟೆಕ್ಷನ್ ಅನ್ನೋದು ಇವ್ರ ಮೈಂಡಿಗೆ ಬರ್ಬೇಕು. ಇವರು ಇದನ್ನ ಸಾಯಿಸೋದೇ ಇವ್ರಿಗೆ ಇದೊಂದು ರೂಢಿ ಆಗ್ಬಿಡುತ್ತೆ. ಇದನ್ನೆಲ್ಲ ದೇವ್ರು ಯಾಕೆ ಮಾಡಕ್ ಹೇಳಿದ್ರು ಅಂದ್ರೆ, ಇವ್ರ ಮನಸ್ಸು ಚೇಂಜ್ ಆಗ್ಬೇಕು. ಇಲ್ಲಿ ಒಂದು ಪ್ರಾಣ ಸಾಯ್ತೈತೆ ಅಂದ್ರೆ ಅದು ನಮ್ಮ ಒಳ್ಳೇದಕ್ಕೆ, ನಾವು ಚೆನ್ನಾಗಿರ್ಬೇಕು, ನಾವು ಆರೋಗ್ಯವಾಗಿರ್ಬೇಕು, ನಾವು ಪ್ರೊಟೆಕ್ಷನ್. ನೋಡಿ, ಐಗುಪ್ತ ದೇಶದಲ್ಲಿ ದೇವ್ರು ಹೇಳ್ತಾರೆ, ಆ ರಕ್ತನಲ್ಲಿ ಬಾಗಿಲಿಗೆ ಹಚ್ಚು ಅಂದ್ರೆ ಏನರ್ಥ, ಒಳಗಡೆ ಹೋಗಿ ಮಾಂಸನ ತಿನ್ನು, ಅದನ್ನ ರೋಸ್ಟ್ ಮಾಡಿ ತಿನ್ನು, ಎಲ್ಲ ಫ್ಯಾಮಿಲಿಯಾಗಿ ಕುಂತ್ಕೊಂಡು ನೀವೇನ್ ಮಾಡಿ ತಿನ್ನಿ. ಅಂದ್ರೆ ಒಂದು ಕುರಿ ಸಾಯ್ತಿ ಅಲ್ಲಿ ಅದು ಸತ್ತು ಅದು ಪ್ರಾಣ ಕೊಡ್ತು. ಒಳಗಡೆ ಇವ್ರು ಏನ್ ಮಾಡ್ತಾ ಇದಾರೆ, ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ದೇ ಆರ್ ಎಂಜಾಯಿಂಗ್. ಇಲ್ಲೊಂದು ಪ್ರಾಣ ಹೋಯ್ತು, ಇಲ್ಲೊಂದು ಫ್ಯಾಮಿಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಅಂದ್ರೆ ಏನರ್ಥ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ಯದಕ್ಕೆ ಕಾರಣ ಏನಂದ್ರೆ, ವಿ ಹ್ಯಾವ್ ಟು ಸೆಲೆಬ್ರೇಟ್ ಅಂಡ್ ಎಂಜಾಯ್. ಪ್ರೈಸ್ ದಿ ಲಾರ್ಡ್. ಇವತ್ತು ನಮಗೆ ದೇವ್ರು ಏನ್ ಮಾಡಿದ್ರು ಅಂದ್ರೆ, ನೋಡಪ್ಪ ನಿನಗಾಗಿ ಇಲ್ಲೊಂದು ಪ್ರಾಣ ಹೋಗಿದೆ, ನೀನು ಸೆಲೆಬ್ರೇಟ್ ಮಾಡು, ಎಂಜಾಯ್ ಮಾಡು. ಆ ಘೋರ ಶಿಲುಬೆಯಲ್ಲಿ ಯೇಸು ಸ್ವಾಮಿಯ ಆ ಬಾಸುಂಡೆ ಏನ್ ಮಾಡಿದ್ರು, ಅಯ್ಯೋ ಪಾಪ ದೇವರಿಗೆ ಗಾಯ ಆಯ್ತು ಅಂತ ಹೇಳೋದಕ್ಕಲ್ಲ, ಆ ಬಾಸುಂಡೆಗಳಿಂದ ನಿನ್ನನ್ನು ಗುಣಪಡಿಸೋದಕ್ಕೆ. ಇದು ಯಾವ್ದು ತೋರಿಸ್ತಾ ಐತೆ, ಇದು ಏನ್ ನಮಗೆ ವಿವರಿಸ್ತಾ ಐತೆ ಅಂದ್ರೆ, ಇಟ್ ಶೋಸ್ ಗಾಡ್ಸ್ ಲವ್. ನಮ್ಮ ಮೇಲೆ ದೇವ್ರ ಪ್ರೀತಿ ತೋರಿಸ್ತಾ ಐತೆ. ಆಮೇಲೆ ನೋಡಿ, ಶಿಲುಬೆ ಬಗ್ಗೆ ಕೆಲವೊಂದು ಕಾರ್ಯ ಏನ್ ಹೇಳ್ತಾರೆ ನೋಡೋಣ. ಇಲ್ಲಿ ಡಿಸೈಪಲ್ಸ್ ಅಪೋಸ್ತಲರು ಏನ್ ಹೇಳಿದ್ರು, ಹೊಸ ಒಡಂಬಡಿಕೆಗೆ ಬರೋಣ. ಅಪೋಸ್ತಲರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 36ನೇ ವಾಕ್ಯ ಓದೋಣ. Acts 2:36. ಆದುದರಿಂದ ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು ಒಡೆಯನಾಗಿಯೂ ಕ್ರಿಸ್ತನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ. So let everyone in Israel know for certain that God has made this Jesus, whom you crucified, to be both Lord and Messiah. Okay. Whom you ಕನ್ನಡದಲ್ಲಿ ಇನ್ನೊಂದ್ಸತಿ ಓದೋಣ. 2:36. ಆದುದರಿಂದ ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ, ಆದುದರಿಂದ ನೀವು ಶಿಲುಬೆಗೆ ಹಾಕಿಸಿದ. ಯಾರು ಹಾಕ್ಸಿದಂತೆ ಶಿಲುಬೆಗೆ? ನೀವು ಅಲ್ಲ. ಅಪೊಸ್ತಲರು ಹೇಳ್ತಾರೆ, ನೀವು ಶಿಲುಬೆ, ಇದು ತಂದೆ ಹಾಕ್ಸಿಲ್ಲ, ನಾವೇ ನಮಗಾಗಿ. ನೋಡಿ ಇನ್ನೊಂದು ವಾಕ್ಯ, 3ನೇ ಅಧ್ಯಾಯ, ಅಪೊಸ್ತಲರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 14-15. ನೀವು ಪರಿಶುದ್ಧನೂ ನೀತಿವಂತನೂ ಆಗಿರುವ ಪುರುಷನನ್ನು ಬೇಡವೆಂದು ಹೇಳಿ ಕೊಲೆಗಾರನಾದ ಮನುಷ್ಯನನ್ನು ಬಿಡಿಸಿಕೊಡಬೇಕೆಂದು ಬೇಡಿಕೊಂಡು ಜೀವನಾಯಕನನ್ನು ಕೊಲ್ಲಿಸಿದ್ದೀರಿ. ಜೀವನಾಯಕನನ್ನು ಏನ್ ಮಾಡಿದ್ರಿ? ಕೊಲ್ಲಿಸಿದಿರಿ. ನೀವೇ ಕೊಲ್ಲಿಸಿದ್ದು. ಇಂಗ್ಲಿಷ್ ಅಲ್ಲಿ, You rejected this holy righteousness one
and instead demanded the release of a murderer. You Huh? killed the. You killed. Who killed? You killed. You killed. Who killed? You killed. ಫಾದರ್ ಅಲ್ಲ, ತಂದೆ ಸಾಯಿಸಿಲ್ಲ. ಇಲ್ಲ ಅಪೊಸ್ತಲರು ಏನು ಹೇಳ್ತಾರೆ ಅಂದರೆ, ಆ ಕಳ್ಳ ಬೇಕು, ಬರಬ್ಬನನ್ನು ಬಿಟ್ಕೊಡ್ರಿ, ಯೇಸುವನ್ನ ಸಾಯಿಸ್ರಿ ಅಂತ ಇವ್ರು ಸಾಯಿಸಿದ್ರು. ಅಂದರೆ ಯೇಸು ಸ್ವಾಮಿ ಶಿಲುಬೆಗೆ ಹೋಗಿದ ಕಾರಣ ಏನಂದ್ರೆ ಜನರು, ಮನುಷ್ಯರು. ರಕ್ತ ಸುರಿಸಿದ ಯಾರಿಗೆ? ಮನುಷ್ಯರು. ಇದು ದೇವರಿಗೆ ಇಷ್ಟ ಇರಲಿಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ತನ್ನ ಒಬ್ಬನೇ ಮಗ, ಪ್ರೀತಿಯ ಮಗ, ಓನ್ಲಿ ಸನ್, ಮುದ್ದಾದಂಥ ಮಗ, ಪ್ರೀತಿಯ ಮಗ. ಆದರೆ ಆ ಮಗನು ಶಿಲುಬೆಯಲ್ಲಿ ಘೋರವಾಗಿ ಸಾಯಬೇಕು ಅಂದರೆ ಕಾರಣ ತಂದೆ ಅಲ್ಲ, ಜನರ ಮನಸ್ಸು ಬದಲಾವಣೆ ಆಗಿತ್ತು. ನಮಗೆ ಏಸು ಬೇಡ, ನಮಗೆ ಈ ಬರಬ್ಬ ಕಳ್ಳನೇ ಬೇಕು, ಏಸುನ್ ಸಾಯಿಸ್ರಿ ಅಂತ ಕೊಲ್ಲಿಸಿದ ಯಾರು? ಜನರು, ಮನುಷ್ಯರು. ಓಕೆ, ರೈಟ್. 4ನೇ ಅಧ್ಯಾಯ, ಅದೇ ಅಪೊಸ್ತಲರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 10ನೇ ವಾಕ್ಯ. 4:10. ಇಸ್ರಾಯೇಲ್ ಜನರೆಲ್ಲರಿಗೂ ತಿಳಿಯಬೇಕಾದದ್ದೇನೆಂದರೆ, ನೀವು ಶಿಲುಬೆಗೆ ಹಾಕಿಸಿದಂತ, ಯಾರು ಶಿಲುಬೆಗೆ ಹಾಕಿಸಿದ್ದು? ನೀವು. ಇಂಗ್ಲಿಷಲ್ಲಿ. Let me clearly state to all you and to all the people of Israel that he was healed by the powerful name of Jesus Christ the Nazareth, the man you crucified, but whom God you crucified. You crucified. Their ವಾಕ್ಯ ಹೇಳುತ್ತೆ, let it be known to you all and to all the people of Israel that by the name of Jesus Christ of Nazareth whom you crucified. ನೋಡಿ, ಇಲ್ಲಿ ಫಾದರ್ ಕ್ರೂಸಿಫೈಡ್ ಅಂತ ಬಂದಿಲ್ಲ, whom you crucified. ಇನ್ನೊಂದು ವಾಕ್ಯ ನೋಡಿ, ಅದೇ ಅಪೊಸ್ತಲರಿಗೆ ಬರೆದ ಪುಸ್ತಕ 5:30, 5:30. ನೀವು ಮರದ ಕಂಬಕ್ಕೆ ತೂಕ ಹಾಕಿ ಕೊಂದ ಯೇಸುವನ್ನು ನಮ್ಮ ಪಿತೃಗಳ ದೇವರು ಎಬ್ಬಿಸಿದನು. ಇಂಗ್ಲಿಷ್. The God of our ancestors raised Jesus from the dead after you killed him by hanging him on a cross. The God of our fathers raised up Jesus, whom you murdered by hanging on a tree. ನೋಡಿ, ಇಲ್ಲಿ ಅಪೊಸ್ತಲರೆಲ್ಲರೂ ಯೇಸು ಸ್ವಾಮಿ ಜೊತೆ ಇದ್ದವರೆಲ್ಲ ಏನ್ ಹೇಳ್ತಾರೆ ಗೊತ್ತಾ? ನೀವು ನಿಮಗಾಗಿ ನೀವು ಸಾಯಿಸಿದ್ದು, ಯು ಕಿಲ್ಡ್, ಯು ಮರ್ಡರ್ಡ್. ಆದರೆ ತಂದೆಯಾದ ದೇವರು ಯೇಸು ಸ್ವಾಮಿನ ಮಗನಾಗಿ ನೋಡಿದ್ರು. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ತಂದೆಯಾದ ದೇವರನ್ನ ತಂದೆಯೇ ಅಂತ ಕರೆದ್ರು. ಹೊಸ ಒಡಂಬಡಿಕೆಯಲ್ಲಿ ನಾವು ಒಂದನ್ನು ಅರ್ಥ ಮಾಡ್ಕೊಬೇಕು. ಯೇಸು ಸ್ವಾಮಿನ ಎಲ್ಲ ಯಹೂದ್ಯರು, ಜನರು ಯೇಸುವನ್ನು ಕೊಲ್ಲಬೇಕು, ಸಾಯಿಸಬೇಕು ಅಂದದಕ್ಕೆ ಕಾರಣ ಏನು? ಎಲ್ಲ ಪರಿಸರರು ಸೇರ್ಕೊಂಡು ಯೇಸು ಸ್ವಾಮಿ ಸಾಯಿಸಬೇಕು ಅಂದ್ರೆ ಯಾಕೆ ಗೊತ್ತಾ? ಎಲ್ಲರೂ ದೇವರನ್ನ ದೇವರು ಅಂತ ಕರೀತಾ ಇದ್ರು, ಆದರೆ ಯೇಸು ಸ್ವಾಮಿ ಮಾತ್ರನೇ ತಂದೆ ಅಂತ ಕರೀತಾ ಇದ್ರು. ಈ ತಂದೆ ಅನ್ನೋ ಪದಕ್ಕೆ ಎಲ್ಲರಿಗೂ ಕೋಪ ಬಂತು. ಹೊಸ ಒಡಂಬಡಿಕೆಯಲ್ಲೂ ಸಹ ಎಲ್ಲರೂ ದೇವ್ರನ್ನ ದೇವರು ಅಂತ ನೋಡ್ತಾರೆ, ಆದರೆ ಯಾರು ನಿಜವಾಗ್ಲೂ ದೇವರನ್ನ ತಂದೆಯಾಗಿ ನೋಡ್ತಾರೋ ಅಲ್ಲೇ ಒಂದು ಶಕ್ತಿ, ದೇವರ ಶಕ್ತಿನೋ, ದೇವರ ಕೃಪೆ, ದೇವರ ಬಲ ಎಲ್ಲ ಅಲ್ಲಿದೆ. There is a power in calling God as a father. Praise the Lord. I have a great dad. Everyone calls him God. ಇದು ನನಗೆ ಬಹಳ ಇಷ್ಟವಾದಂಥ ಒಂದು ಸ್ಟೇಟ್ಮೆಂಟ್. ನನಗೆ ಒಂದು ಒಳ್ಳೆ ತಂದೆ ಇದ್ದಾರೆ, ಆ ತಂದೆನ ಎಲ್ಲರೂ ದೇವರು ಅಂತಾರೆ. ಈ ಎಲ್ಲರೂ ಲೋಕದಲ್ಲಿರೋ 90% ಕ್ರೈಸ್ತರು ದೇವರನ್ನ ದೇವರಾಗಿ ನೋಡ್ತಾರೆ, ಸ್ವಲ್ಪ ಜನ ಮಾತ್ರನೇ ದೇವರನ್ನ ತಂದೆಯಾಗಿ ನೋಡ್ತಾರೆ. ಹೊಸ ಒಡಂಬಡಿಕೆಯಲ್ಲಿ ದೇವರು ನಮಗೆ ಪ್ರಾರ್ಥನೆ ಮಾಡೋದಕ್ಕೆ ಕಲಿಸ್ಕೊಟ್ಟಂತ ವಿಧ ಏನ್ ಗೊತ್ತಾ? ಪರಲೋಕದ ತಂದೆಯೇ, ಅವರ ಹೆವೆನ್ಲಿ ಫಾದರ್.
ಹೊಸ ಒಡಂಬಡಿಕೆಯಲ್ಲಿ ಯಾರು ದೇವರನ್ನ ತಂದೆ ಅಂತ ಕರೀತಾರೋ ಅವರೇ ಎಲ್ಲ ರಿಲಿಜಿಯನ್ಸ್ಗೆ ಭಯವನ್ನ ತಗೊಂಡ್ಬರುವಂತ ಕ್ರೈಸ್ತ. ಎಲ್ಲರೂ ಅವ್ರನ್ನ ಬೇರೆ ವಿಧವಾಗಿ ನೋಡ್ತಾರೆ ಅಂತ ಕ್ರೈಸ್ತ. ಇವತ್ತು ನಾವೆಲ್ಲ ಪಾಪಿಗಳು, ದೇವ್ರು ನಮ್ಮನ್ನು ಹೊಡಿತಾರೆ, ದೇವ್ರು ನಮ್ಮನ್ನು ಬಡಿತಾರೆ ಅಂತ ಹೇಳಿದ್ರೆ ಯಾರು ನನ್ನ ಪ್ರಸಂಗಗಳನ್ನ ಕೇಳೋದಿಲ್ಲ. ಪರವಾಗಿಲ್ಲಪ್ಪ, ಇವ್ರು ತುಂಬಾ ಒಳ್ಳೆಯವರು, ಚೆನ್ನಾಗಿದೆ. ಆದ್ರೆ ದೇವ್ರು ಒಳ್ಳೆಯವರು, ದೇವ್ರು ಹೊಡೆಯಲ್ಲ, ದೇವ್ರು ಕ್ಷಮಿಸ್ತಾರೆ, ಗಾಡ್ ಈಸ್ ಗುಡ್ ಅಂದ್ರೆ ಎಲ್ಲರ ಟೆನ್ಷನ್ ನನ್ನ ಮೇಲೆ ಬಂದ್ಬಿಡ್ತಿದೆ. ಏನಪ್ಪ ಫಿಲಿಪ್ ಅಷ್ಟು ಕಳ್ಳ ಬೋಧನೆ ಮಾಡ್ತಾ ಇದ್ದಾರೆ, ದೇವ್ರು ಕ್ಷಮಿಸ್ಬಿಟ್ರು ಅಂತಾರೆ, ನೀನ್ ಪಾಪ ಮಾಡಬೇಕಾದದನ್ನು ಕ್ಷಮಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ. ಇಂಥ ದುರುಪದೇಶ, ಕಳ್ಳೋಪದೇಶ ಇಂಥವ್ರಿಂದಾನೇ ಸ್ಟಾರ್ಟ್ ಆಯ್ತು. ಇವತ್ತೆಲ್ಲರೂ ನಮ್ಮನ್ನ ಬೇರೆ ತರ ನೋಡ್ತಾರೆ, ಹೊಡಿತಾರೆ, ದೇವ್ರು ಬಡಿತಾರೆ, ದೇವ್ರು ಶಿಕ್ಷಿಸ್ತಾರೆ, ದೇವ್ರು ಕಾಲು ಮುರಿದಾಕ್ತಾರೆ, ದೇವ್ರು ಕಾಯಿಲೆ ಕೊಡ್ತಾರೆ ಅಂದ್ರೆ ಎಲ್ಲರೂ ವಾವ್ ಸೂಪರ್ ಸಭಾಷ್ ಅಂತಾರೆ. ಆದ್ರೆ ದೇವ್ರು ನಮ್ಗೆ ದೇವ್ರಲ್ಲ, ತಂದೆ. ದೇವ್ರು ಒಳ್ಳೆಯವರು, ದೇವ್ರ ಕೃಪೆ ನಮ್ಮ ಮೇಲಿದೆ, ದೇವ್ರು ನಿನಗೆ ಕ್ಷಮಿಸಿದ್ದಾರೆ, ಯು ಆರ್ ಆಲ್ರೆಡಿ ಫರ್ಗಿವನ್, ಯು ಆರ್ ರೈಚಸ್, ನೀನ್ ನೀತಿವಂತನು. ಇದನ್ನೆಲ್ಲ ಹೇಳ್ದಾಗ ಎಲ್ಲರಿಗೂ ಕೋಪ ಬರ್ತಿದೆ. ಯೇಸು ಸ್ವಾಮಿ ಮೇಲೆ ಎಲ್ಲಾರ್ಗೂ ಕೋಪ ಬಂದದಕ್ಕೆ ಕಾರಣ, ಎಲ್ಲಾರು ಯೇಸು ಸ್ವಾಮಿ ಸಾಯಿಸ್ಬೇಕು ಅಂತ ಇದ್ದದಕ್ಕೆ ಕಾರಣ, ಎಲ್ಲರ ಪ್ರಾರ್ಥನೆ ದೇವರೇ ಅಂತಿತ್ತು, ಯೇಸು ಸ್ವಾಮಿಯ ಪ್ರಾರ್ಥನೆ ಮಾತ್ರ ತಂದೆ ಅಂತಿತ್ತು. ಯಾರ ಪ್ರಾರ್ಥನೆ ತಂದೆ ಅಂತಾಯ್ತೋ ಅವರು ನಿಜವಾಗ್ಲೂ ಡೇಂಜರಸ್ ಕ್ರಿಶ್ಚಿಯನ್ಸ್. they are danger, they are very dangerous to Satan. Amen. ಸೈತಾನನಿಗೆ ಬಹಳ ಡೇಂಜರ್ ಆಗಿರುವಂತ ಕ್ರೈಸ್ತರು ಯಾರು ಗೊತ್ತಾ? ತಂದೆ ಅಂತ ಕರೀತಾರಲ್ಲ ಅವರು. ಆದುದರಿಂದ ಇವತ್ತು ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಈ ಗುಡ್ ಫ್ರೈಡೆಯಲ್ಲಿ ಒಳ್ಳೆ ದೇವರು, ಒಳ್ಳೆ ತಂದೆ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದು, ರಕ್ತ ಸುರಿಸಿದ್ದು ತಂದೆಯಾದ ದೇವರಿಗಾಗಿ ಅಲ್ಲ, ನನಗಾಗಿ, ನಿಮಗಾಗಿ. ಈ ರಕ್ತ ಯಾರಿಗೆ ಬೇಕಾಗಿತ್ತು? ನನಗಾಗಿ. ನೋಡಿ, ಅಬ್ರಾಮನು ಆ ರಕ್ತ ನೋಡಿದ್ಮೇಲೆ ಅಪ್ಪ ಹೌದು ಅಂತ ನಂಬ್ದ. ದೇವ್ರು ಫಸ್ಟೇ ಅವ್ನಿಗೆ ಹೇಳಿದ್ರು, ನಾನು ನಿನ್ನ ಆಶ್ರಯಿಸ್ತೀನಪ್ಪ, ನಾನು ನಿನ್ನ ದೊಡ್ಡ ಜನಾಂಗವಾಗಿ ಮಾಡ್ತೀನಿ ಅಂತ ಹೇಳ್ದಾಗ ಅವ್ನು ಮತ್ತೆ ಕೇಳ್ತಾನೆ, ದೇವ್ರೆ ನಾನು ಹಿಂಗ್ ನಂಬ್ಲಿ ಅಂತ. ಯಾಕಂದ್ರೆ ಅವನು ಇದರ ಬಲಿ ಕೊಡೋ ಒಂದು ಕುಟುಂಬದಿಂದ ಬಂದಿದ್ರಿಂದ ಅವನಿಗೆ ಯಾವ್ದಾದ್ರು ಒಂದು ಬಲಿ ಅಲ್ಲಿ ರಕ್ತ ಸುರಿಸಿದ್ ನೋಡಿದ್ರೇನೆ ಅವ್ನು ನಂಬೋದು. ಈಗ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಸತ್ತದ್ದನ್ನ ನೋಡಿದಾಗ ಅಟ್ಲೀಸ್ಟ್ ಈಗಾದ್ರೂ ಎಲ್ಲಾರ್ಗು ನಂಬಿಕೆ ಬರಲಿ, ದೇವ್ರು ನಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ, ತಂದೆಯಾದ ದೇವ್ರು ಒಳ್ಳೆಯವರು, ಯೇಸು ಸ್ವಾಮಿ ಒಳ್ಳೆಯವರು ಅಂತ ಈಗಾದ್ರೂ ಅಟ್ಲೀಸ್ಟ್ ಜನರ ಮನಸ್ಸು ಬದಲಾವಣೆ ಆಗ್ಲಿ ಅನ್ನೋದಕ್ಕಾಗಿನೇ he died on the cross. Praise the Lord. So ಈ ಗುಡ್ ಫ್ರೈಡೆಯಲ್ಲಿ ನಾವೆಲ್ಲರೂ ಸೇರಿ ದೇವರು ಒಂದನ್ನು ಹೇಳೋಣ, ಥ್ಯಾಂಕ್ ಯು ಜೀಸಸ್, ನಿನಗೆ ಸ್ತೋತ್ರ, ನಿನಗೆ ಕೃತಜ್ಞತೆ, ಥ್ಯಾಂಕ್ ಯು ಲಾರ್ಡ್ ಅಂತ ಹೇಳೋಣ. ಓಕೆ, ಪ್ರೈಸ್ ದಿ ಲಾರ್ಡ್. ಇದೇ ಗುಡ್ ಫ್ರೈಡೆ ನಿಜವಾದ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತದಕ್ಕೆ ಅನೇಕ ಕಾರಣಗಳುಂಟು. ಅದರಲ್ಲಿ ಒಂದು ಕಾರಣ ಸ್ವಲ್ಪವನ್ನ ಮಾತ್ರ నేను ತಿಳಿಸಿದ್ದೀನಿ, ಇನ್ನು ಬಹಳ ಇದೆ. ಈಸ್ಟರ್ ಸಂಡೇ ಶಿಲುಬೆಯಲ್ಲಿ ಸತ್ತಂತ ಯೇಸು ಸ್ವಾಮಿ ಏನ್ ಮಾಡಿದ್ರು, ತಂದೆಯ ದೇವರು ಏನ್ ಮಾಡಿದ್ರು, ಇದನ್ನೆಲ್ಲ ನಾವು ನೋಡೋಣ. ಇಲ್ಲಿವರೆಗೂ ಈ ವಾಕ್ಯನ ಕೇಳಿದಂತ ನಿಮ್ಮ ಮನಸ್ಸು, ನಿಮ್ಮ ಹೃದಯ ದೇವ್ರ ಕಡೆ ತಿರುಗಿದೆ ಅಂತ ನಾನು ನಂಬ್ತೀನಿ. ಯಾವ ಸಂದೇಶ ಕೇಳಿದ್ರು, ಯಾವ ಪ್ರಸಂಗನ ಕೇಳಿದ್ರು, ಅಪ್ಪ ದೇವ್ರು ಒಳ್ಳೆಯವರಪ್ಪ ಅನ್ನೋದು ನಿಮ್ಮ ಹೃದಯದಲ್ಲಿ ಬಂದಿಲ್ಲ ಅಂದ್ರೆ ಅದು ನಿಜವಾದ ಪ್ರಸಂಗ ಅಲ್ಲ. ದೇವರ ಬಗ್ಗೆ ಪ್ರಸಂಗಗಳನ್ನ ಕೇಳಿ ನಿಮ್ಮ ಹೃದಯದಲ್ಲಿ ಒಂದು ವೇಳೆ ಕಳವಳನೋ ಅಥವಾ ದೇವರ ಮೇಲೆ ಒಂದು ಭಯ ಬರ್ತಾಯಿತೋ, ದಟ್ಸ್ ನಾಟ್ ಎ ರಿಯಲ್ ಮೆಸೇಜ್. ಯಾವಾಗೆಲ್ಲ ಪ್ರಸಂಗ ಕೇಳಿದ ತಕ್ಷಣ ನಿಮ್ಮ ಹೃದಯದಲ್ಲಿ ಪ್ರೀತಿ ಬರುತ್ತೋ, ದಟ್ ಈಸ್ ಫ್ರಮ್ ಹೋಲಿ ಸ್ಪಿರಿಟ್, ದಟ್ ಈಸ್ ಫ್ರಮ್ ಗಾಡ್. ನಾನು ನಂಬ್ತೀನಿ ಇವತ್ತು ಈ ಪ್ರಸಂಗ ದೇವರ ಮೇಲೆ ನಿಮಗೆ ಪ್ರೀತಿ ಇನ್ನೂ ಹೆಚ್ಚಾಯಿತು ಅಂತ, ವೈರಾಗ್ಯ ಇನ್ನೂ ಹೆಚ್ಚಾಯಿತು ಅಂತ,
ದೇವರ ಬಗ್ಗೆ ಸರಿಯಾದ ಒಂದು ತಿಳುವಳಿಕೆ, ಇವತ್ತು ತಂದೆಯಾದ ದೇವರ ಬಗ್ಗೆ ಒಂದು ಸರಿಯಾದ ತಿಳುವಳಿಕೆ ನಿಮಗೆ ಬಂತು ಅಂತ ನಾನು ನಂಬ್ತೀನಿ. ಈ ವಾಕ್ಯ ನಿಮ್ಮ ಜೀವಿತವನ್ನು ಬದಲಾಯಿಸಲಿ. God bless you. Praise the Lord. ಸರಿ, ನಾವೆಲ್ಲರೂ ಇರುವಂಥ ಸ್ಥಳದಲ್ಲಿ ಹಾಗೆ ಕಣ್ಣುಗಳನ್ನು ಮುಚ್ಚಿ ನಾವೆಲ್ಲರೂ ಸೇರಿ ದೇವರ ಕೃತಜ್ಞತೆ ಹೇಳೋಣ. ಎಲ್ಲರೂ ನನ್ನನ್ನು ನೋಡ್ತಿರುವಂಥ ಎಲ್ಲರೂ ಈ ಸಭೆಯವರು ಮತ್ತು ಫೇಸ್ಬುಕ್ ಮುಖಾಂತರ, ಯೂಟ್ಯೂಬ್ ಮುಖಾಂತರ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರೂ ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡಿ. ದೇವರೇ, ಶಿಲುಬೆಗಾಗಿ ಥ್ಯಾಂಕ್ ಯು ಫಾರ್ ಯೋರ್ ಕ್ರಾಸ್, ಥ್ಯಾಂಕ್ ಯು ಫಾರ್ ಯೋರ್ ಬ್ಲಡ್. ಜಸ್ಟ್ ಸೇ ಥ್ಯಾಂಕ್ ಯು ಲಾರ್ಡ್. ನಾವೆಲ್ಲರೂ ಹಾಗೆ ಕಣ್ಣುಗಳನ್ನು ಮುಚ್ಚೋಣ. ಐ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನೀವಿರುವಂಥ ಸ್ಥಳಗಳಲ್ಲೇ ನಾನು ನಂಬ್ತೀನಿ. ಐ ಹೋಪ್ ಇವನ್ ಯು ಆರ್ ಫೀಲಿಂಗ್ ದ ಪ್ರೆಸೆನ್ಸ್ ಆಫ್ ಗಾಡ್. ನಿಮ್ಮ ಮನೆಯ ಸುತ್ತಲೂ ಈಗ ನೀನಿರುವಂಥ ಸ್ಥಳವೆಲ್ಲ ಇಟ್ಸ್ ಫಿಲ್ಡ್ ವಿತ್ ದ ಪ್ರೆಸೆನ್ಸ್ ಆಫ್ ಗಾಡ್. ಇಟ್ಸ್ ಫಿಲ್ಡ್ ವಿತ್ ದ ಪ್ರೆಸೆನ್ಸ್ ಆಫ್ ಗಾಡ್. ಥ್ಯಾಂಕ್ ಯು ಹೋಲಿ ಗೋಸ್ಟ್. ಲೆಟ್ಸ್ ಆಲ್ ಕ್ಲೋಸ್ ಅವರ್ ಐಸ್. ಎಲ್ಲರೂ ಹಾಗೆ ಕಣ್ಣುಗಳನ್ನು ಮುಚ್ಚಿ. ರಿಕಾನ ಶಂದರ ಹದೀರನ ಬೌದ್ಧ. ಥ್ಯಾಂಕ್ ಯು. ನಿಮ್ಮ ಮನೆಗಳಲ್ಲೇ ಒಂದು ವೇಳೆ ನೀವು ನನ್ನ ಜೊತೆ ಸೇರಿ ಹಾಗೆ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಕುಂತ್ಕೊಂಡಿರೋರು ಹಾಗೆ ಕುಂತ್ಕೊಂಡು, ಮೊಣಕಾಲು ಹಾಕೋರು ಹಾಗೆ ಮೊಣಕಾಲು ಹಾಕೊಂಡು, ಎದ್ದು ನಿಂತ್ಕೊಂಡು ಏನು ಒಟ್ಟಿನಲ್ಲಿ ನಿಮ್ಮ ಮೈಂಡ್, ನಿಮ್ಮ ಯೋಚನೆ ಹಾಗೆ ಕನೆಕ್ಟ್ ಆಗಲಿ ಸ್ವಲ್ಪ ಹೊತ್ತು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ದೇವರ ಪ್ರೀತಿಯ ಮಕ್ಕಳೇ, ಕಮಿಂಗ್ ಸಂಡೇ, ಬರುವಂಥ ಭಾನುವಾರ ಈಸ್ಟರ್ ಸಂಡೇ. ಎಲ್ಲರಿಗೂ ಗೊತ್ತು, ಈ ಕೊರೋನಾ ವೈರಸ್ ಇಂದ ಎಲ್ಲ ಸಭೆಗಳು ಮುಚ್ಚಲ್ಪಟ್ಟಿದೆ. ಆದರೆ ಆ ದಿನದಲ್ಲಿ ಎಲ್ಲರೂ ಕರ್ತನ ಭೋಜನವನ್ನ ತಗೊಳ್ಳುವಂತ ಒಂದು ದಿನ, ಕಮ್ಯುನಿಯನ್ ಡೇ. ಆದುದರಿಂದ ಅನೇಕರು ಈ ರೀತಿಯಾಗಿ ಒಂದು ಪ್ರಶ್ನೆ ಕೇಳ್ಬೋದು, ಪಾಸ್ಟರ್ ಹೇಗೆ ನಮಗೆಲ್ಲ ಕಮ್ಯುನಿಯನ್ ಅಂತ. ನಾವು ಈ ಫೇಸ್ಬುಕ್, ಯೂಟ್ಯೂಬ್ ಮುಖಾಂತರನೇ ನನ್ನ ಜೊತೆ ಸೇರಿ ನೀವು ಸಹ ಕಮ್ಯುನಿಯನ್ನಲ್ಲಿ ಭಾಗವಹಿಸ್ಬೋದು. ನೀವು ನಿಮ್ಮ ಮನೆಗಳಲ್ಲಿ ರೊಟ್ಟಿಯನ್ನು ಸಿದ್ಧ ಮಾಡ್ಕೊಳ್ಳಿ. ರೊಟ್ಟಿ ಅಂದರೆ ನೀವೇ ಮನೇಲಿ ಹೇಗೆ ರೊಟ್ಟಿ ಮಾಡ್ತೀರೋ ಅದೇ ರೀತಿ ರೊಟ್ಟಿಯನ್ನು ನೀವು ಸಿದ್ಧ ಮಾಡ್ಕೊಬೋದು. ಅಥವಾ ಬ್ರೆಡ್, ಬನ್ ಬ್ರೆಡ್, ಈ ರೀತಿ
ಒಂದು ವೇಳೆ ಬ್ರೆಡ್ ಇದ್ರೂ ಓಕೆ, ಒಂದು ವೇಳೆ ಏನಿಲ್ಲ ಅಂದರೆ ನೀವೇ ಅಟ್ಲೀಸ್ಟ್ ರೊಟ್ಟಿ ಮಾಡ್ಕೊಳಂಗಿದ್ರೆ ರೊಟ್ಟಿ ಮಾಡ್ಕೊಬೋದು. ಒಂದು ಎರಡನೇದು ಬಂದ್ಬಿಟ್ಟು ಗ್ರೇಪ್ಸ್ ಇದ್ದರೆ ಗ್ರೇಪ್ಸನ್ನು ನೀವೇ ಜ್ಯೂಸ್ ಥರ ಮಾಡಿಕೊಂಡು ಯು ಕ್ಯಾನ್ ಕೀಪ್ ದಟ್ ಗ್ರೇಪ್ ಜ್ಯೂಸು. ಪಾಸ್ಟರ್ ಗ್ರೇಪ್ ಎಲ್ಲಿ ಸಿಗ್ತಾ ಇಲ್ಲ, ಗ್ರೇಪ್ ಜ್ಯೂಸ್ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಜ್ಯೂಸ್ ಇದ್ರೂ ಸರಿ, ಓಕೆನಾ? ಅದಕ್ಕೆ ಗ್ರೇಪ್ಸ್ ಇರಬೇಕು ಅಂತಲ್ಲ. ಒಂದು ವೇಳೆ ಗ್ರೇಪ್ಸ್ ಇಲ್ಲ ಅಂದ್ರೂ ಬೇರೆ ಜ್ಯೂಸ್ ಯಾವುದಾದ್ರೂ ಇದ್ರೂ ಸರಿ. ಪಾಸ್ಟರ್ ಯಾವ ಜ್ಯೂಸು ಇಲ್ಲ ಪಾಸ್ಟರ್, ಎಲ್ಲ ಅಂಗಡಿಗಳು ಮುಚ್ಚಿಬಿಟ್ಟಿದೆ ಅಂದರೆ ನೀವು ಬೇರೆ ನೀರು ಇಟ್ಕೊಳ್ಳಿ, ನಾನು ಪ್ರಾರ್ಥನೆ ಮಾಡ್ತೀನಿ. ಯಾಕಂದರೆ ಯೇಸು ಸ್ವಾಮಿ ಬೇರೆ ನೀರನ್ನು ವೈನಾಗಿ ಬದಲಾವಣೆ ಮಾಡಿದ್ರೆ ಇಲ್ವಾ? ಆ ರೀತಿಯಾಗಿ ಏನಿಲ್ಲ ಪಾಸ್ಟರ್, ಜ್ಯೂಸ್ ಇಲ್ಲ, ನೀರು ಮಾತ್ರ ಇದ್ರೆ ಸರಿ. ಪಾಸ್ಟರ್ ನಮ್ಮ ಮನೇಲಿ ನೀರು ಸಹ ಇಲ್ಲ ಅಂತ ಹೇಳ್ಬೇಡಿ. ಓಕೆ ಸರಿ, ಓಕೆ. ಅಟ್ಲೀಸ್ಟ್ ಇದನ್ನು ನೀವು ಸಿದ್ಧ ಮಾಡಿ ಇಟ್ಕೊಳ್ಳಿ. ಭಾನುವಾರ ನಾವು ಆನ್ಲೈನ್ ಕಮ್ಯೂನಿಯನ್, ಓಕೆ. ನಾನು ಹೋದ್ಸತಿ ಸಭೆಯಲ್ಲಿ ಹೇಳಿದೆ, ಆನ್ಲೈನ್ ಪ್ರೀಚಿಂಗ್ ಕೇಳ್ಬೋದು, ಆನ್ಲೈನ್ ಆಫರಿಂಗ್ ಹಾಕ್ಬೋದು, ಆನ್ಲೈನಲ್ಲಿ ಹಾಡಾಡ್ಬೋದು, ಆನ್ಲೈನಲ್ಲೇ ಎಲ್ಲ ಮಾಡ್ತಾರೆ. ಆನ್ಲೈನಲ್ಲಿ ಕಮ್ಯುನಿಯನ್ ಹೇಗೆ ತೊಗೊಳ್ಳೋದು? ನಾವು ಚರ್ಚಲ್ಲಿ ತೊಗೊಳ್ತೀವಿ, ಆನ್ಲೈನಲ್ಲಿ ಮನೇಲಿ ಹೇಗೆ ತೊಗೊಳ್ತಾರೆ ಅಂತ. ಆದರೆ ಇವತ್ತು ನೀವು ಮನೇಲಿ ಹೇಗೆ ತೊಗೋಬೇಕು ಅಂತಲೂ ನಾನು ಕೆಲವೊಂದು ಐಡಿಯಾ, ಕೆಲವೊಂದು ಟಿಪ್ಸ್ ನಿಮ್ಗೆ ಕೊಟ್ಟಿದ್ದೀನಿ, ಓಕೆ. ಕಮ್ಯುನಿಯನ್ ದಿವಸ, ಇಷ್ಟು ದಿವಸ ಪಾಸ್ಟ್ರು ಮಾತ್ರ ಹೇಗೆ ಕಮ್ಯುನಿಯನ್ ತೊಗೊಳ್ತಾರೆ, ಪಾಸ್ಟ್ರು ಹಾಗೆ ರೊಟ್ಟಿನ ಮುರಿದು ನಾನು ತಿನ್ನೋದು, ಹಾಗೆ ನಾನು ಗ್ರೇಪ್ ಜ್ಯೂಸ್ ಕುಡಿದ್ರೆ ಅಪ್ಪ ಪಾಸ್ಟ್ರು ಕುಡಿದ್ರು ಅಂತ ನೀವು ನನ್ನನ್ನು ಮಾತ್ರ ನೋಡಬೇಕು ಅಂತ ಅವಶ್ಯಕತೆ ಇಲ್ಲ. ನನ್ನ ಜೊತೆ ಸೇರಿ ನೀವು ಹೇಗೆ ಎತ್ಕೋಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ಓಕೆ. ಅದಕ್ಕೆ ರೊಟ್ಟಿ ಸಿದ್ಧ ಮಾಡಿ ಇಟ್ಕೊಳ್ಳಿ. ಯಾವುದಾದ್ರೂ ಜ್ಯೂಸ್, ವೈನು, ಗ್ರೇಪ್ಸ್ ವೈನ್, ಯಾವುದಾದ್ರು ಗ್ರೇಪ್ಸ್ ಜ್ಯೂಸು ಯಾವುದಾದ್ರು. ವೈನ್ ಅಂದರೆ ಬೇರೆ ವೈನ್ ತಿಳ್ಕೊಂಡು ಅದೂ ಇಲ್ಲ, ಓಕೆ ರೈಟ್, ಸರಿ. ನನ್ನ ಜೊತೆ ಸಂಡೇ ಸಿದ್ಧವಾಗಿರಿ. ನೀವು ನಿಮ್ಮ ಮನೆಗಳಲ್ಲಿ ನನ್ನ ಜೊತೆನೇ ಸೇರಿ, ಈವನ್ ಯು ಕ್ಯಾನ್ ಪಾರ್ಟಿಸಿಪೇಟ್ ವಿತ್ ಮೀ ಇನ್ ಕಮ್ಯೂನಿಯನ್, ಓಕೆ. ಅದಕ್ಕೆ ಈಸ್ಟರ್, ಗುಡ್ ಫ್ರೈಡೆ ಎಲ್ಲನೂ ನಾವಿರುವಂಥ ಸ್ಥಳಗಳಲ್ಲೇ ವಿ ಕ್ಯಾನ್ ಸೆಲೆಬ್ರೇಟ್. ಏನಪ್ಪ ಹಿಂಗಾಯಿತು, ಒಂದು ವೇಳೆ ನಮ್ಗೆ ದುಃಖ ಇರ್ಬೋದು, ಈ ರೀತಿ ಇರೋದು. ಎಲ್ಲರೂ ಮನೇಲಿ 21 days ರೆಸ್ಟ್ ಪ್ಲಸ್ ಅರೆಸ್ಟ್ ಎರಡೂ ಇದೆ. ತುಂಬ ಜನಕ್ಕೆ ರೆಸ್ಟು ಆಯಿತು, ಅರೆಸ್ಟು ಆಯಿತು, ಆಚೆ ಬರೋಂಗಿಲ್ಲ ಅಂತ ಒಂದು ಪರಿಸ್ಥಿತಿ. ಆದರೂ ನಾವು ಇರುವಂಥ ಸ್ಥಳಗಳಲ್ಲೇ ಎಂಥ ಪರಿಸ್ಥಿತಿಯಲ್ಲೂ ಸಹ ವಿ ಕ್ಯಾನ್ ಸೆಲೆಬ್ರೇಟ್ ಆ್ಯಂಡ್ ಎಂಜಾಯ್ ಅವರ್ ಡೇಸ್, ಓಕೆ. ಅದಕ್ಕೆ ರಿಸರೆಕ್ಷನ್ ಡೇನ ನಾವೆಲ್ಲರೂ ಈ ರೀತಿಯಾಗಿ ನನ್ನ ಜೊತೆ ಸೇರಿ ನೀವು ಸಹ ಭಾಗವಹಿಸ್ಬೋದು, ಓಕೆ. ಲೆಟ್ಸ್ ಆಲ್ ಪ್ರೇ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ತಂದೆಯಾದ ದೇವರೇ, ಈ ಒಳ್ಳೆಯ ದಿನಕ್ಕಾಗಿ ಸ್ತೋತ್ರ. ಈ ಗುಡ್ ಫ್ರೈಡೆ ದಿವಸ ನಾವೆಲ್ಲರೂ ಸೇರಿ ಯೇಸುವಿನ ನಾಮದಲ್ಲಿ ಆಶೀರ್ವದಿಸ್ತೇನೆ. ನನ್ನನ್ನು ವೀಕ್ಷಿಸುವಂತ, ಈ ಸತ್ಯವನ್ನ ಕೇಳುತ್ತಿರುವಂತ ಒಬ್ಬೊಬ್ಬರ ಜೀವಿತದಲ್ಲೂ ದೇವರೆಷ್ಟು ಒಳ್ಳೆಯವರು ಅಂತ ಕಂಡುಕೊಳ್ಳುವಂತ ಒಂದು ಸಂದೇಶ, ಒಂದು ಸತ್ಯನ ದೇವರು ಇವತ್ತು ನಮ್ಮೊಂದಿಗೆ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ಇವತ್ತು ಎಲ್ಲರ ಮನನೇತ್ರಗಳು ಪ್ರಕಾಶಿಸಲ್ಪಟ್ಟದಕ್ಕಾಗಿ ಸ್ತೋತ್ರ. ಈ ಗುಡ್ ಫ್ರೈಡೆ ದಿನ ನಾವೆಲ್ಲರೂ ಸೇರಿ ದೇವರೇ ನಿನಗೆ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಒಂದು ಅವಕಾಶನ ಈ ಫೇಸ್ಬುಕ್ ಮುಖಾಂತರ, ಯೂಟ್ಯೂಬ್ ಮುಖಾಂತರ ನಮ್ಗೆ ಕೊಟ್ಟಂತೆ ಒಳ್ಳೆಯ ದಿನಕ್ಕಾಗಿಯೂ ಅವಕಾಶಕ್ಕಾಗಿ ನಿಮಗೆ ಕೋಟಿ 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 ಸ್ತೋತ್ರಪ್ಪ. ಸ್ತೋತ್ರ ರಾಜ.
ನನ್ನ ನೋಡುತ್ತಿರುವಂತ ವೀಕ್ಷಿಸುವಂತ ಎಲ್ಲರ ಕುಟುಂಬಕ್ಕೂ ಯೇಸುವಿನ ರಕ್ತದಿಂದ ಬೇಲಿ ಆಗ್ತೇನೆ. ಎಲ್ಲರನ್ನ ಬೇಲಿ ಆಗ್ತೇನೆ. ನಿನ್ನ ಪ್ರಸನ್ನತೆ ನನ್ನೊಂದಿಗೆ, ನಮ್ಮೊಂದಿಗೂ, ಎಲ್ಲರೊಂದಿಗೆ ಇರೋದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ ಘನ ಮಹಿಮೆ ನಿನಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ, ಆಮೆನ್. ನನ್ನ ಜೊತೆ ಸೇರಿ ಎಲ್ಲರೂ ಹೇಳಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಮ್ಮೆಲ್ಲರೊಂದಿಗಿರಲಿ. ಆಮೇನ್, ಆಮೇನ್, ಆಮೇನ್. ಸಂತೋಷವಾಗಿರಿ. ಗಾಡ್ ಬ್ಲೆಸ್ ಯು.